ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಗುಡ್ ಈವ್ನಿಂಗ್ ಅಂಡ್ ಅ ವಾರ್ಮ್ ವೆಲ್ಕಮ್ ಟು ಒನ್ ಅಂಡ್ ಆಲ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಆತ್ಮೀಯವಾದ ಸ್ವಾಗತ. ಹಾಗೇನೆ ಇವತ್ತು ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ವಾಗತ. ಇವತ್ತು ನಮ್ಮ ಬೆಂಗಳೂರಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರವೊಂದು ಇತ್ತೀಚೆಗೆ ಭಾರತದಾದ್ಯಂತ ಎಲ್ಲೆಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ಒಂದು ಸಿನಿಮಾ. ಅದು ಮುಂಬೈ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಕೊಚ್ಚಿನ್ ಆಗಿರ್ಬೋದು, ಎಲ್ಲ ಕಡೆ ಕೇವಲ ಒಂದು ಟೀಸರ್ ಇಂದಾನೆ ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಇನ್ನು ಟ್ರೈಲರ್ ಬಂದ್ರೆ ಹೆಂಗಿರುತ್ತೆ, ಸಿನಿಮಾ ಬಿಡುಗಡೆ ಆದ್ಮೇಲೆ ಇದ್ರ ಹವಾ ಹೇಗಿರುತ್ತೆ. ಈ ಹವಾ 2 ಅಕ್ಷರ, ಸಿನಿಮಾದ ಟೈಟಲ್ ಕೂಡ 2 ಅಕ್ಷರ, ಆದ್ರೆ ಕಾಸ್ಟಿಂಗ್ ಮಾತ್ರ ಬಹುಮುಖಗಳಿರುವಂತಹ ಒಂದು ಚಿತ್ರ. ಇದು ನಮ್ಮೆಲ್ಲರ ಕನ್ನಡದ ಹೆಮ್ಮೆಯ ನಿರ್ದೇಶಕರಾದಂತಹ ಪ್ರೇಮ್ ಸರ್ ಅವರ ನೆಚ್ಚಿನ ಕನಸು. ಅವರ ನಿರ್ದೇಶನದ ಹಾಗೇನೆ ಸದಭಿರುಚಿಯ ಚಿತ್ರಗಳನ್ನ ನೀಡ್ತಾ ನಮ್ಮನ್ನೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು, ಕ್ವಾಲಿಟಿ ಸಿನಿಮಾಸು, ಬಿಗ್ ಬಜೆಟ್ ಸಿನಿಮಾಸ್, ಗುಡ್ ಪ್ರಾಜೆಕ್ಟ್ ಸಿನಿಮಾಸ್ಗಳನ್ನ ಕೊಡ್ತಾ ಇರುವಂತಹ ಕೆ ವೆಂಕಟನಾರಾಯಣ್ ಸರ್ ಅವರ ನಿರ್ಮಾಣದ, ಧ್ರುವ ಸರ್ಜಾ ಅವರ ಅಭಿನಯದ, ರೇಷ್ಮಾ ನಾಣಯ್ಯ ಅಭಿನಯದ, ವಿಶೇಷವಾಗಿ ನಾವೆಲ್ಲರೂ ಹಿಂದೊಮ್ಮೆ ಬಹಳ ಇಷ್ಟಪಟ್ಟಂತಹ ಇವರ ಸೌಂದರ್ಯಕ್ಕೆ ನಾವೆಲ್ಲರೂ ಸೋತು ಹೋಗಿದ್ವಿ. ದಟ್ ಈಸ್ ದ ವೆರಿ ಬ್ಯೂಟಿಫುಲ್ ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವ್ರನ್ನ ಮತ್ತೆ ಈ ಚಿತ್ರದ ಮೂಲಕ ನಮ್ಗಾಗಿ ಇಲ್ಲಿ ಈ ಚಿತ್ರರಂಗಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ಇವರು ನಮ್ಮ KGF ಅಲ್ಲಿ ಮಾಡಿದಂತ ಹವಾ ಇವತ್ತಿಗೂ ಸೌಂಡ್ ಕಮ್ಮಿ ಆಗಿಲ್ಲ. ದಟ್ಸ್ ನನ್ ಅದರ್ ದೆನ್ ಎಲ್ಲರ ಪ್ರೀತಿಯ ಬಾಬಾ ಅಂತಾನೆ ಕರ್ಸ್ಕೊಳ್ಳುವಂತ ಸಂಜಯ್ ದತ್ ಸರ್. ಹಾರ್ಟಿ ವೆಲ್ಕಮ್ ಸರ್. ಅಂಡ್ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಆಪ್ತ ಮಿತ್ರ ಅಂತಂದ್ರೆ ನಮಗ್ ನೆನಪಾಗೋದು ಒಂದೇ ಹೆಸರು, ನಮ್ಮ ಪ್ರೀತಿಯ ರಮೇಶ್ ಅರವಿಂದ್ ಸರ್ ಅವರು. ಸೊ ವೆಲ್ಕಮ್ ಸರ್. ಅಂಡ್ ಇಷ್ಟು ಕ್ರೇಜಿನೆಸ್ ಇರ್ಬೇಕಾದ್ರೆ ಅಲ್ಲಿ ಕ್ರೇಜಿ ಸ್ಟಾರ್ ಇಲ್ಲದೆ ಇದ್ರೆ ಹೆಂಗಾಗತ್ತೆ ಹೇಳಿ. ಸೊ ರವಿಚಂದ್ರನ್ ಸರ್ ಅವರ ಅಭಿನಯದ, ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ನಿರ್ದೇಶನದ KD ಚಿತ್ರದ ಟೀಸರ್. ಇತ್ತೀಚೆಗೆ ಇದು ಈ ಬರೀ ಟೀಸರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು. ಯಾವ ಲೆವೆಲ್ ಸೌಂಡ್ ಮಾಡ್ತು ಅಂತಂದ್ರೆ ಇವತ್ತಿಗೆ ಏನಿಲ್ಲ ಅಂದ್ರೂ ಮಿನಿಮಮ್ 15 ಮಿಲಿಯನ್ಗಳನ್ನ ದಾಟಿದೆ. ಮೊದಲನೇದಾಗಿ ಆ ಯಶಸ್ಸಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಅಂಡ್ ಒಂದು ಸಿನಿಮಾ ಪ್ರಮೋಷನ್ ಅಂತಂದ್ರೆ ಸಿನಿಮಾ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಸಿನಿಮಾ ರಿಲೀಸ್ಗೆ ಹತ್ರ ಇರ್ಬೇಕಾದ್ರೆ ಎಲ್ಲರೂ ಪ್ರಮೋಷನ್ಸ್ಗೆ ಹೋಗ್ತಾರೆ. ಆದ್ರೆ ಪ್ರೇಮ್ ಸರ್ ಅಲ್ವಾ, ಅವ್ರು ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಟೀಸರ್ನೇ ಅವರು ಆ ಲೆವೆಲ್ ಎತ್ತಿ ಹಿಡಿದಿದ್ದಾರೆ. ಟೀಸರ್ಗೋಸ್ಕರ ಇವತ್ತು ಮುಂಬೈ, ಹೈದರಾಬಾದ್, ಚೆನ್ನೈ, ಕೊಚ್ಚಿನ್ ಅಂತ ಎಲ್ಲೆಡೆ ಯಶಸ್ವಿಯಾಗಿ ಒಂದು ಟೂರ್ ಮುಗಿಸ್ಕೊಂಡ್ ಬಂದಿದ್ದಾರೆ. ಅದು ಈಸಿ ಅಲ್ವೇ ಇಲ್ಲ. ನಾವು ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು, ಇವ್ರು ಅಲ್ಲಿದ್ದಾರೆ, ಇವ್ರು ಇಲ್ಲಿದ್ದಾರೆ ಅಂತ ಹೇಳಿ. ಅಷ್ಟು ಯಶಸ್ವಿಯಾಗಿ ಎಲ್ಲೆಡೆ ಟ್ರಾವೆಲ್ ಮಾಡಿ ಮತ್ತೆ ಇಷ್ಟು ಪ್ರೀತಿಯಿಂದ ಫ್ರೆಶ್ ಆಗಿ ಇಲ್ಲಿ ಬಂದಿದ್ದಾರಲ್ಲ, ಅವರೆಲ್ಲರ ಎನರ್ಜಿಗೆ ಮತ್ತೊಂದು ದೊಡ್ಡ ಚಪ್ಪಾಳೆ ಬರಬೇಕು ಕನ್ನಡಿಗರೇ ಪ್ಲೀಸ್. ಅಂಡ್ ಹೇಳ್ತಾರಲ್ವಾ, ಕ್ರಿಕೆಟ್ ಮ್ಯಾಚ್ ನೀವು ಯಾವುದೇ ಗ್ರೌಂಡ್ ಅಲ್ಲಿ ಆಡಿ, ಹೋಮ್ ಗ್ರೌಂಡ್ ಅಲ್ಲಿ ಬಂದು ಆಡಿ ಗೆಲ್ಲೋದೆ ನಿಜವಾದ ಗೆಲುವು. ಸೊ ಹೈದರಾಬಾದ್ ಹೋಗಿ, ಕೊಚ್ಚಿನ್ ಹೋಗಿ, ಮುಂಬೈ ಹೋಗಿ, ಚೆನ್ನೈ ಹೋಗಿ, ಎಲ್ಲೇ ಹೋದ್ರು ಕಡೆಗೆ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಬಂದು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ್ಲೇ ನಮ್ಮ ಊಟ ಕಂಪ್ಲೀಟ್ ಆಗೋದು. ಸೊ ಎಲ್ಲ ಕನ್ನಡಿಗರು ಇವತ್ತಲ್ಲಿ ಸೇರಿದ್ದಾರೆ. ಈ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡದಿದೆ, ಗೆಸ್ಟ್ಗಳ ಹತ್ರ ಮಾತಾಡದಿದೆ. ಆದ್ರೆ ಅದಕ್ಕೂ ಮುಂಚೆ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇರುವಂತಹ ನಮ್ಮ KD ಚಿತ್ರದ ಟೀಸರ್ನ ಒಂದು ಝಲಕ್ ನಮ್ಮೂರಲ್ಲೂ ಒಂದೋಣ. ಟೀಸರ್ ಪ್ಲೀಸ್. ಇದು ನಾರ್ಮಲ್ ಮೀಲ್ಸ್ ಅಲ್ಲ, ಇದು ಹಬ್ಬದ ಊಟ. ಇದು ಯಾರನ್ನ ನೋಡೋದು, ಯಾರನ್ನ ಬಿಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಧ್ರುವ ಅವರ ಮಾಸ್ ಲುಕ್ಕು, ಇನ್ನೊಂದ್ ಕಡೆ ಸಂಜಯ್ ಸರ್ ಅವರ ಲುಕ್ಕು, ಇನ್ನೊಂದ್ ಕಡೆ ಶಿಲ್ಪಾ ಶೆಟ್ಟಿ ಮ್ಯಾಮ್ ಕಣ್ಣಲ್ಲಿರುವಂತ ಫೈರು, ನಾನ್ ಯಾರು ಕಮ್ಮಿ ಇಲ್ಲ ಅಂತ ಮಚಲಕ್ಷ್ಮಿ ಅವರ ಲುಕ್ ಆಗಿರ್ಬೋದು, ಎಲ್ಲವನ್ನ ಒಂದೇ ಪ್ಲೇಟ್ ಅಲ್ಲಿ, ಒಂದೇ ಪ್ಲಾಟರ್ ಅಲ್ಲಿ ಬಡ್ಸೋದಿದೆಯಲ್ಲ, ಅದು ನಿಜವಾದ ಚಾಲೆಂಜು. ಬಟ್ ಈ ರೀತಿ ಎಲ್ಲಾ ಚಾಲೆಂಜ್ಗಳನ್ನ ಬಹಳ ಪ್ರೀತಿಯಿಂದ ತಗೊಂಡು, ಪ್ರೀತಿಯಿಂದ ಸಿನಿಮಾ ಮಾಡಿ, ಪ್ರೀತಿಯಿಂದ ಜನರಿಗೆ ತಲುಪಿಸುವಂತ ಏಕೈಕ ಪ್ರೀತಿ, ಏಕೈಕ ಪ್ರೇಮ ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್. ಇನ್ನು ಕಣ್ಗಳು ಹುಡುಕ್ತಾ ಇದೆ. ನಮ್ಮ ನಿರ್ದೇಶಕರು ದ ಶೋ ಮ್ಯಾನ್ ಪ್ರೇಮ್ ಸರ್ನ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಪ್ರೇಮ್ ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್? ನನ್ನ ಕಡೆಯಿಂದ ಪ್ರೇಮ್ ಸರ್ಗೆ ಫಸ್ಟ್ ವಿಸಿಲ್ ಹೊಡಿರಿ. ಒಂದ್ ದೊಡ್ಡ ವಿಸಿಲ್ ಬರಬೇಕು ಪ್ರೇಮ್ ಸರ್ಗೆ. ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಎಲ್ಲೇ ಹೋದ್ರೂ ಕೂಡ ನಮ್ಮ ಕನ್ನಡ ಭಾಷೆಯನ್ನ ಬಹಳ ಪ್ರೀತಿ ಅಭಿಮಾನದಿಂದ ಅಲ್ಲಿ ಮಾತಾಡ್ತಾ ಇದ್ದೀರಾ. ಇವತ್ತು ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ದ ಓನ್ಲಿ ಥಿಂಗ್ ವಿಚ್ ಇಸ್ ಟ್ರೆಂಡಿಂಗ್ ಇಸ್ ಪ್ರೇಮ್ ಸರ್ ಸ್ಪೀಚ್. ಪ್ರೇಮ್ ಸರ್ ಅಲ್ಲ, ದೇರ್ಸ್ ಅ ಸೇಯಿಂಗ್ ಅಲ್ಲ, ಸಿನಿಮಾ ಹ್ಯಾಸ್ ನೋ ಲ್ಯಾಂಗ್ವೇಜ್ ಅಂತ ಹೇಳಿ. ಬಟ್ ಅದೆಲ್ಲ ಸುಳ್ಳು, ಇಟ್ಸ್ ರಾಂಗ್.
Actually, the only language Prem sir spoke everywhere was cinema language. So ಅಷ್ಟು ಪ್ಯಾಷನೇಟ್ ಆಗಿ ಆ ಸಿನಿಮಾ ಭಾಷೆನ ಕಲ್ತು ಎಲ್ಲಾ ಕಡೆ ಸಿನಿಮಾ ಭಾಷೆನ ಮಾತಾಡಿ ಭಾಷೆ ಬರ್ದೇ ಇರೋರ್ಗೂ ನೀವು ಸಿನಿಮಾನ ಅರ್ಥ ಮಾಡಿಸ್ಬಿಟ್ಟಿದ್ದೀರಾ. ಅಂಡ್ ಅವ್ರು ಆಕ್ಚುಲಿ ತುಂಬಾ ಟಯರ್ಡ್ ಆಗಿದ್ದಾರೆ ಸರ್, ಬಟ್ ಇದು ನಮ್ಮ ಹೋಮ್ ಗ್ರೌಂಡ್ ಸರ್. ವೆಲ್ಕಮ್ ಬ್ಯಾಕ್ ಸರ್, ಹೇಗಿದ್ದೀರಾ? ಜರ್ನಿ ಹೆಂಗಿತ್ತು ಸರ್? ಗುಡ್ ಮಗ್ನೆ, ನೈಸ್. ಅಂದ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಆ್ಯಂಡ್ ತುಂಬ ಖುಷಿ ಆಯಿತು ಎಲ್ಲ ಬಂದು. ಮೊದಲನೇದಾಗಿ ನಮ್ಮಿರೋ ಧ್ರುವ ಆ್ಯಕ್ಷನ್ ಪ್ರಿನ್ಸ್, ಅವನು ಯಾವತ್ತೂ ನನ್ನ ತಮ್ಮ. ಓಕೆ, ನಡೀತಾ ಇರ್ತದೆ, ನಂದು ನಿಂದು ನಡೀತಾ ಇರ್ತದೆ ಬಿಡ. ಅವಾಗನೇ ರಮೇಶ್ ಸರ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದ ಆಪರ್ಚುನಿಟಿ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಬಾಬಾ ಬಗ್ಗೆ ಏನು ಮಾತಾಡಲಿ ನಾನು, ಎಷ್ಟು ಶುದ್ಧ ಮಾತಾಡೋಕೆ ಬಾಬಾ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಹಂಬಲ್ ಆ್ಯಂಡ್ ಅಷ್ಟು ನಾನು ಬಾಬಾವ್ರನ್ನ ಶಿವರಾಜ್ ಕುಮಾರ್ಗೆ ಹೋಲಿಸ್ತಿದ್ದೆ ತುಂಬ. ಶಿವಣ್ಣ ಯಾವಾಗಲೂ ಅಷ್ಟೇ. ಮೊದಲನೇದಾಗಿ ಅಣ್ಣ ಅಂತ ನೆನ್ಸ್ಕೊಂಡ ತಕ್ಷಣ ಇವತ್ತು ಹುಟ್ಟುತ್ತಬ್ಬ ಅಣ್ಣ, ವಿಶ್ ಹ್ಯಾಪಿ ಬರ್ಡೇ ಅಣ್ಣ, ಗಾಡ್ ಬ್ಲೆಸ್ ಶಿವಣ್ಣ, ಹ್ಯಾಪಿ ಬರ್ಡೇ ಅಣ್ಣ. ಅಂಡ್ ಅಷ್ಟು ಒಂಥರ ಹಸು ಮನ್ಸಿದ್ದಂಗೆ ಅವರು. ಸೊ ಲೈಕ್ ಎ ಕಿಡ್, ಸೊ ಆಲ್ವೇಸ್ ಡೈರೆಕ್ಟರ್, ಆಕ್ಟರ್. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ರೀಶ್ಮಾ ಅವರು ಆ್ಯಂಡ್ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಏಕ್ಲವ್ಯದಲ್ಲಿ. ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿ ಮೇಡಮ್ಮು ಪ್ರೊಡಕ್ಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಇವತ್ತು ಫುಲ್ ಪ್ಯಾನ್ ಇಂಡಿಯಾ ಹೊಡಿತಾರೆ. ಗಾಡ್ ಬ್ಲೆಸ್ ಮಗನೆ, ದೇವ್ರನ್ನ ಒಳ್ಳೇದು ಮಾಡಲಿ ನಿಮಗೆ. ಆ್ಯಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ ನಾನು. ಈಸ್ ಆಲ್ವೇಸ್ ಲೈಕ್ 20-25 ದಟ್ ಕೈಂಡ್ ಆಫ್ ಗರ್ಲ್. ಈಗ್ಲೂ ಹಂಗೆ ಇದಾರೆ. ನಾವು ರವಿ ಸರ್ ಜೊತೆ ಸಾಂಗ್ ನೋಡಿದ್ವಲ್ಲ, ಬಂಗಾರದಿಂದ, ಅಷ್ಟೇ ಸೇಮ್ ಶಿಲ್ಪಾ ಮ್ಯಾಮ್ ಸೇಮ್ ಹಂಗೆ ಇದಾರೆ. ಅದಕ್ಕೆ ಬರ್ತಾರೆ, ನಮ್ ಕ್ರೇಜಿ ಸ್ಟಾರ್ ಬರ್ತಾರೆ ಈಗ. ಅವರು ಶೋ ಮ್ಯಾನ್, ಅವ್ರು ಬರ್ತಾರೆ. ಒಂದು ಶೋ ಮ್ಯಾನ್, ದ ಬಿಗ್ ಲೆಜೆಂಡ್ ಶೋ ಮ್ಯಾನ್. ಅಂಡ್ ಇವತ್ತು ಮೊನ್ನೆಯಿಂದ ಭಾರತ ಇಂಡಿಯಾ ಎಲ್ಲ ಕಡೆ ಹೋಗ್ತಿದೀವಿ. ಇವತ್ತು ತುಂಬಾ ಬಿಗ್ಗೆಸ್ಟ್ ಇದ್ರಲ್ಲಿ ತಗೊಂಡೋಗಿ, ಟಾಪಲ್ಲಿ ತಗೊಂಡೋಗಿ ಕೂರಿಸಿದ್ದಾರೆ ಟೀಸರ್ ಇಡೀ ಇಂಡಿಯಾ, KD. ಅಂಡ್ ಅದಕ್ಕೆಲ್ಲ ಕಾರಣ ಅಂದ್ರೆ ಕೆವಿನ್ ಪ್ರೊಡಕ್ಷನ್. ಯಾಕೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು, ನಾನು ಡೈರೆಕ್ಟ್ ಇರ್ಬೋದು, ಹೀರೋ ಧ್ರುವರ್ ಇರ್ಬೋದು, ಬೇರೆ ಇರ್ಬೋದು, ಫಸ್ಟ್ ಹೀರೋ ಕೆವಿನ್ ಸರ್. ಯಾಕೆ ಹೇಳ್ತೀನಿ ಅಂದ್ರೆ, ಫಸ್ಟ್ ಅವ್ರಿಗೆ ಒಂದು ಫ್ಯಾಷನ್ ಇರಬೇಕು. ಏನೋ ಸಿನಿಮಾ ಇಂಗ್ಲಿಷ್ ಮಾತಾಡ್ತಾ ಇದೀನಿ, ಸಮ್ ವರ್ಡ್ಸ್ ಏನೋ ಪ್ರಾಬ್ಲಮ್ ಆದ್ರೆ ಸಾರಿ. ಓಕೆ, ಒಂದು ತುಂಬಾ ಅರ್ಜಿ ಇರಬೇಕು ಅಂತೀವಲ್ಲ ಒಂದು ಸಿನಿಮಾ ಮಾಡ್ಬೇಕಾದ್ರೆ. ಇಲ್ಲ ನಂಗೆ ಹಿಂಗೆ ಬೇಕು, ಹಿಂಗೆ ಜನಕ್ಕೆ ಹೋಗಿ ತಲುಪಬೇಕು, ಇದೇ ತರ ಮಾಡ್ಬೇಕು ಅಂತ. ಆ ಥರ ಒಂದು ಫ್ಯಾಷನ್ ಕೆವಿಎನ್ ಸರ್ಗೆ. ಅಂಡ್ ಅವರ ಸಪೋರ್ಟ್ ಇಂದ ಮತ್ತೆ ಅವ್ರಿಗೆ ಅಷ್ಟು ಫ್ಯಾಷನ್ ಇರೋದ್ರಿಂದ ನಮ್ಮನ್ನ ತಗೊಂಡೋಗಿ ಈ ಮಟ್ಟಕ್ಕೆಲ್ಲ ತಗೊಂಡೋಗಿ ನಿಲ್ಸಿದ್ದಾರೆ. ನಾವು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ಕೆವಿಎನ್ ಪ್ರೊಡಕ್ಷನ್. ಎಂಟೈರ್ ಇಂಡಿಯಾ ಲ್ಯಾಂಡ್ಸ್ ತುಂಬಾ ಬಿಗ್ ಇದರಲ್ಲಿ ತಗೊಂಡೋಗಿ ಲ್ಯಾಂಡ್ ಆಗಿದೆ ಅಂದ್ರೆ ಸೊ ಕೆವಿಎನ್ ಸರ್. ಥ್ಯಾಂಕ್ ಯು ಕೆವಿಎನ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು. ಅಂಡ್ ಇನ್ ಸುಪ್ರೀತ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಇಸ್ ಮೈ ಬ್ರದರ್ ಅಂಡ್ ಯಾವಾಗಲೂ ಜೊತೆಲಿ ಇರ್ತಾರೆ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೆವಿನ್ ಪ್ರೊಡಕ್ಷನ್ ಬಿಸ್ನೆಸ್ ಹೆಡ್. ಇನ್ ಕೆವಿನ್ ಸರ್ ಅಂತೂ ಫೋನ್ ಮಾಡಿ ಯಾವಾಗಲೂ ಕೇಳ್ತಾ ಇರೋರು, ಪ್ರೇಮ್ ಏನ್ ನಡೀತಾ ಇದೆ, ಚೆನ್ನಾಗಿ ನಡೀತಾ, ಏನೋ ತೊಂದರೆ ಇಲ್ವಾ, ನೋ ಪ್ರಾಬ್ಲಮ್ ನೋ ಅಂತ. ಬಟ್ ಅದನ್ನೆಲ್ಲ ನಿಭಾಯಿಸಿದ ಅಲ್ಲೇ ನಿಂತ್ಕೊಂಡು. ಬಟ್ ಏನೇ ಆದ್ರೂ ಲಕ್ಷ್ಮಿ ಇಲ್ಲಿಂದ ಬರ್ಬೇಕಲ್ವಾ? ಲಕ್ಷ್ಮಿ ಕೃಪಾ ಕಟಾಕ್ಷ ಇಲ್ಲಿಂದ ಬರಬೇಕು. ಸೊ ಅದರಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೇನ್ ಮಾತಾಡಕ್ ಸಾಧ್ಯ? ಅಲ್ಲ, ನಿಮ್ಗೆ ಯಾವ್ದು ತುಂಬಾ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್? ಕೊಚ್ಚಿ ಹೋದ್ರಿ, ಹೈದ್ರಾಬಾದ್ ಹೋದ್ರಿ, ಚೆನ್ನೈ ಹೋದ್ರಿ, ಮುಂಬೈ ಹೋದ್ರಿ, ಹಿಂದಿನ, ತೆಲುಗುನ, ತಮಿಳ, ಮಲಯಾಳಮ, ಇಂಗ್ಲಿಷ್, ಯಾವ್ದು ಕನ್ವೆ ಮಾಡಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ? ಇಲ್ಲ, ಆತರ ನನಗೇನು ಚಾಲೆಂಜ್ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಪ್ಯೂರ್ ಕನ್ನಡ. ಅದು ನಾನು ಬಂದಿರೋದು ಹಳ್ಳಿಯಿಂದ. ನಾನು ಮಾತಾಡೋ ಸ್ಲ್ಯಾಂಗೇ ಆ ಥರ. ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡಿದ್ರು ಸುಮಾರು ಜನ. ಹಾ ಹಾ ಹೋ ಢಾ ಧಾ ಅಂತ ಹಿಂಗಿಲ್ಲ. ನಾನು ಹೇಳಿದೆ, ನೋ ನಾನು ಜನಪದ ಒಂಥರ, ನಾನು ಮಾತಾಡ್ತೀನಿ, ನಾನು ಮಣ್ಣಿನ ಮಗ, ನಾವು ಒಂಥರ ಹಳ್ಳಿ ಜನ. ನೀವು ಅದು ಅಷ್ಟು ಸ್ಪಷ್ಟತೆ ಅದಿದು, ನೋ, ಐ ಡೋಂಟ್ ನೋ. ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ಆ ಅಂತಂದ್ರೆ ನಾನು ಸಾರಿಗಮ ಅಲ್ಲ ಗುರು. ನನಗೆ ಡೈರೆಕ್ಟ್ ಆಗಿ ಕೇಳೋನ್ಗೆ ಹಾರ್ಟ್ ಟಚ್ ಆಗಬೇಕು. ದಟ್ ಇಸ್ ಮೈ ಸಾಂಗ್. ನಾನು ಅದನ್ನೆಲ್ಲ ಮಾಡಲ್ಲ. ನಾನು ಗೀಗ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಎಸ್ ನನ್ಗೆ ಐ ಡೋಂಟ್ ನೋ. ನಾನು ಓಪನ್ ಆಗಿ ಹೇಳ್ತೀನಿ, ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬಹುದು, ನಾನು ತೊಂದರೆ ಇಲ್ಲ. ಐ ಡೋಂಟ್ ವಾಂಟ್. ನನ್ಗೇನಾಗಬೇಕು, ನನ್ನ ಇರೋ ಮನಸ್ಥಿತಿನ ನಾನು ಓಪನ್ ಆರ್ಡೆಡ್ ನಾನು ಮಾತಾಡ್ತೀನಿ. ಸೊ ನಾನು ಹೋಗ್ಬೇಕಾದ್ರೆ ಏನು ಅನ್ಸ್ಲಿಲ್ಲ ನನಗೆ. ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಬಾಬಾ ಇದ್ರು.
ಅವ್ರ ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲು ಗತ್ತು ಅವ್ರು ಬರೋ ಸ್ಟೈಲೇ ಒಂಥರ ಆ ಇನ್ಸ್ಪೈರ್ ನಮ್ಗೆ ಮಾತಾಡ್ತಿದ್ವಿ. ಆಕ್ಚುಲಿ ಅವ್ರು ನೀವ್ ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಕೂತಾಗ್ಲೇ ಒಂದು ಆರಾ ಇದೆ ಅಂತ ಹೇಳಿ. ಸೊ ಹೌ ವಾಸ್ ಇಟ್ ವೆನ್ ಯು ಮೆಟ್ ಸಂಜು ಸರ್ ಫಾರ್ ದ ಫಸ್ಟ್ ಟೈಮ್? ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ಎಕ್ಸಲೆಂಟ್. ನಾನು ಫಸ್ಟ್ ಲಿಫ್ಟ್ ಅಲ್ಲಿ ಬಂದ್ರು, ನಾನು ಆಫೀಸಲ್ಲಿ ಇದ್ದೆ, ನಮ್ಮ ಗೌರವ ಇದ್ರು, ಗೌರವ್ ನನಗೆ ಗೈಡ್ ಮಾಡಿದ್ದು. ನಾನು ಸುಪ್ರೀತ್ ಸರ್ ಹೋದ್ವಿ, ಲಿಫ್ಟ್ ಅಲ್ಲಿ ಬಂದ್ರು. ಬಂದ ತಕ್ಷಣ ಅವ್ರು ಬರೋ ಸ್ಟೈಲ್ ನೋಡಿ, ಒಂದು ಹಾಫ್ ಶರ್ಟು, ಒಂದು ಫುಲ್ ತರ ಸಿಲ್ಕ್ ಇದ್ರ ತರ ಫುಲ್ ಇದೆಲ್ಲ ಇತ್ತು. ಸೊ ಕೈ ನೋಡ್ ಗೊತ್ತಲ್ಲ ನಿಮ್ಗೆ, ಇಡೀ ಇಂಡಿಯಾಗೆ ಗೊತ್ತವ್ರ ಸ್ಟೈಲು. ಸುಮ್ನೆ ಹಂಗ್ ಬಂದ್ರೆ ಸಾಲ್ಗ ಬಂದಂಗೆ ಬರ್ತಾರೆ, ಒಂಟಿ ಸಾಲ್ಗ ಬಂದಂಗೆ. ಸೊ ತುಂಬಾ ಇದಾಯ್ತು ನನ್ಗೆ, ಯಾಕಂದ್ರೆ ನಾನು ಅವ್ರ ಸಿನಿಮಾ ಬ್ಲ್ಯಾಕ್ ಮಾರಿದೀನಿ ನಾನು. ಸರ್ ಡಿಡ್ ಯು ನೋ ದಿಸ್ ಸರ್? ಹಿ ಇಸ್ Sanjay ಅವ್ರ sir. ಸಿನಿಮಾ ಬ್ಲ್ಯಾಕ್ ಮಾರಿದೀನಿ ನಾನು. He sold the tickets in black Actually. for your of your film. Yeah. ಎಸ್, ಏನ್ಕಿದ್ರೆ ಕಳ್ನಾಯಕ್ ಬ್ಲಾಕ್ ಶರ್ಟ್ ಹಾಕೊಂಡ್ ಬಂದ್ರು. ಕಳ್ನಾಯಕ್ ಟೈಮಲ್ಲಿ ನೀವು ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್, ಮಾಗಡಿ ರೋಡ್ ನಮ್ ಪ್ರಮೋದ್ ಥಿಯೇಟರ್ ಇದೆ, ಪ್ರಮೋದ್ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಯ್ತು. ಸೊ ನನಗೆ ಡೈಲಿ ಸಿನಿಮಾ ನೋಡಕ್ ಕಾಸು ಬೇಕಲ್ಲ, ಅದನ್ನ ನಾನು ವೀಕ್ಲಿ ಅಂದ್ರೆ ಡೇ 4 ಶೋ ನೋಡ್ತಾ ಇದ್ದೆ. ಡೇ 4 ಶೋಸ್. ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು, ಬೆಳಿಗ್ಗಿಂದ 6 ಗಂಟೆ 7 ಗಂಟೆ ಕೊಡೋರು. ಬೇಕಾದ್ರೆ ನೀವು ಕೇಳ್ಬೋದಲ್ಲಿ 5 ಗಂಟೆ 6 ಗಂಟೆಗೆ ಟಿಕೆಟ್ ಕೊಡಿ, ಯಾಕಂದ್ರೆ ಅದು 1 ವೀಕ್ ಫುಲ್ ಹಂಗೋಯ್ತದು. ಸೊ ಟಿಕೆಟ್ ತಗೊಳ್ಳೋದು, 1 ಟಿಕೆಟ್ ಹೋಗೋದು, ಇನ್ನು 3 ಟಿಕೆಟ್ ಬ್ಲಾಕ್ ಮಾಡ್ಬಿಟ್ಟು 1 ಟಿಕೆಟ್ ಹೋಗಿ ತಿರ್ಗಾ ಬೆಳಗ್ಗೆ 1 ಟಿಕೆಟ್ ತಗೊಳ್ಳೋಕೆ, ಯಾಕಂದ್ರೆ ದುಡ್ಡು ಬೇಕಲ್ಲ. ಸೊ ಅದಕ್ಕೆ ಥ್ಯಾಂಕ್ ಯು ಬಾಬಾ, ನಾನು ಅವ್ರ ಫ್ಯಾನ್ ಆಗಿ ಅವ್ರ ಒಟ್ಟಿಗೆ ಕೆಲಸ ಮಾಡಿದೀನಿ ಅಂದ್ರೆ ಹೆಮ್ಮೆ. ನನಗೆ ನಾನೇ ಬೆನ್ ತಟ್ಕೋತೀನಿ. ಎಸ್, ಸೂಪರ್. ಗುಡ್. ಅವ್ರು ಬೆನ್ ತಟ್ತಾರೆ, ನಾವು ಚಪ್ಪಾಳೆ ತಟ್ಟಣಪ್ಪ ಪ್ರೇಮ್ ಸರ್ಗೆ. ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನೋಡೋಕೋಸ್ಕರ ಅಲ್ಲಿ ಅವರ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ಮಾರಿ ಇವತ್ತು ಬ್ಲಾಕ್ ಬಸ್ಟರ್ ಸಿನಿಮಾಗೆ ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ಸರ್, ಅದು ಸರ್ ನಿಜವಾದ ಸಾಧನೆ ಅಂತಂದ್ರೆ. ಬಿಕಾಸ್ ಆಫ್ ದಟ್ KVN ಸರ್ ನಾನು ಹೇಳ್ತೀನಿ. ನಾನು ಯಾವ್ದೋ ಸ್ಕ್ರಿಪ್ಟ್ ಹೇಳಿದಾಗ ಅವರು ಓಕೆ ಪ್ರೇಮ್ ಚೆನ್ನಾಗಿದೆ, ಓಕೆ ಡನ್ ಮಾಡಿ. ಫಸ್ಟ್ ಹೇಳಿದಾಗ ನಮ್ಗೆ ಒಂದು ಸರ್ ಇದನ್ನ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು. ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟ್. ಏನಾರು ಹೇಳಿದಾಗ ಇದು ಚೆನ್ನಾಗಿದೆ ಪ್ರೇಮ್, ಇನ್ನೂ ಏನಾರು ಮಾಡು, ಅದು ಏನು ಹೇಳಲ್ಲ ಅವರು, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು, ಇನ್ನೂ ಏನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅಂದ್ಬಿಟ್ಟು ಉಳ ಬಿಟ್ಬಿಡ್ತಾರೆ. ಸೊ ಅದ್ರಲ್ಲಿ ನಾವು ಕೆದ್ಕೊಂಡು ಹೋಗೋದು. ಇದರಲ್ಲಿ ಆ ಪಾತ್ರಗಳು ಬಂದಾಗ ಸರ್ ಸಂಜು ಬಾಬನ್ನ ಹಾಕೋಣ ಇದಕ್ಕೆ, ಹಾ ಮಾಡಿ, ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು. ಡನ್, ಯಾರ್ದು. ಆಮೇಲೆ ಶಿಲ್ಪಾ ಮೇಡಮ್ ಅಂದಾಗ ಡನ್ ಮಾಡಿ. ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಪಾತ್ರಗಳು ವೈಭೀಕರಿಸಬೇಕು, ಆ ಕಂಟೆಂಟ್ ಹೋಗಿ ರೀಚ್ ಆಗಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಎಸ್, ನಮ್ಮನ್ನ ನಂಬಿಯಾರೆ, ಅವ್ರ ನಂಬಿಕೆ ಉಳಿಸ್ಕೋಬೇಕಷ್ಟೇ ನಾವು. ಸಿಂಪಲ್. ಸೂಪರ್. ಪ್ರೇಮ್ ಸರ್, ಇವತ್ತು ನೀವು ಇಲ್ಲಿದ್ದೀರಾ. ಪ್ರೇಮ್ ಸರ್ ಈಸ್ ಅಮೇಸಿಂಗ್ ಡೈರೆಕ್ಟರ್, ಅ ಬ್ರಿಲಿಯಂಟ್ ಆಕ್ಟರ್, ದೇರ್ ಇಸ್ ನೋ ಡೌಟ್. ಆಲ್ಸೋ ಆಸ್ ಹಿ ಸೆಡ್ ಮ್ಯಾಮ್, ಹಿಸ್ ಸಾಂಗ್ಸ್ ಆರ್ ಹಿಸ್ ವಾಯ್ಸ್ ಡೈರೆಕ್ಟ್ಲಿ ಹಾರ್ಟಿಗೆ ಟಚ್ ಆಗುತ್ತೆ. ಸೊ ನಿಮ್ಗೋಸ್ಕರ ಎಲ್ಲರೂ ಬಹಳ ಪ್ರೀತಿಯಿಂದ ಪ್ರೇಮ್ ಸರ್ಗೋಸ್ಕರ ಇಲ್ಲಿ ಸೇರಿದ್ದಾರೆ. ನಾವ್ ಯಾಕೆ ಗುರುವೇ ನಿನ್ನ ಆಟ ಬಲ್ಲವರ 2 ಲೈನ್ ನಿಮ್ಮ ಧ್ವನಿಯಲ್ಲಿ ಕೇಳಬಾರ್ದು? 2 ಲೈನ್ಸ್ ಇನ್ ಪ್ರೇಮ್ ಸರ್ಸ್ ವಾಯ್ಸ್. ಯಾ ಸರ್, ಒಂದು ವಾಯ್ಸ್ ನಿಮ್ ವಾಯ್ಸ್ ಅಲ್ಲಿ, ಇನ್ ಯೋರ್ ವಾಯ್ಸ್ ಸರ್, 2 ಲೈನ್ಸ್. ಅದು ಇವ್ರು ಆಡಿರೋದು ಯಾರು ಸರ್? ಯಾರು ಅವ್ರು ಕೈಲಾಶ್ ಕೇರ್ ಸರ್ ಹಾಡಿದ್ದಾರೆ, ಬಟ್ ನಮ್ಮ ಹೃದಯಕ್ಕೆ ನಿಮ್ಮ ಹಾಡು ತಲುಪುತ್ತೆ ಸರ್. ಮ್ಯಾಮ್, ಹಿ ಹ್ಯಾಸ್ ಟು ಸಿಂಗ್ 2 ಲೈನ್ಸ್ ಫಾರ್ ಅಸ್. ಹಿ ಇಸ್ ಅನ್ ಅಮೇಸಿಂಗ್ ಸಿಂಗರ್ ಮ್ಯಾಮ್. ಯಾ ನೋಡಿ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಸ್ವಲ್ಪ ವಾಯ್ಸ್ ಸ್ವಲ್ಪ ಡೌನ್ ಇದೆ, ಏನಕ್ಕೆ ಅಂದ್ರೆ ಎಲ್ಲ ಸುತ್ತಾಡ್ದಲ್ಲ, ಅದಕ್ಕೆ ಸಾರಿ. ಈಗ ಅದಕ್ಕೆ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಧ್ರುವ ಅವ್ರನ್ನ ಏನಾದ್ರು ಕರೀಲಾ? ಶಿವ ಇಲ್ಲ ಇಲ್ಲ ಇಲ್ಲ, ಅವ್ನ್ ಮೊದ್ಲೇನೆ ಏನ್ ಮಾಡ್ತಾನೆ, ಕಾರ್ ಮೇಲೆ ಡ್ಯಾನ್ಸ್ ಮಾಡೋ ಮಗ ಅಣ್ಣ ಏನ್ ಶಾರ್ಟ್ ಅಂತ ಬಂದು ಕೇಳ್ತಾನೆ. ಕಾರ್ ಮೇಲೆ ಅಂದ ತಕ್ಷಣ ಅಯ್ಯಪ್ಪ ಹೋಗಿ ಕಾರ್ ಮೇಲೆ ಹತ್ತಿಸ್ತಿರ ಹಿಂಗೆ ಮತ್ತಿಲ್ಲಿ ಕರೆದ್ರೆ ನಿಮ್ ಸವಾಸನೆ ಬೇಡ ಅಂತ ನಾನು. ಕರೆಕ್ಟ್. ಫ್ಲೈಟ್ ಅಲ್ಲೂ ಹತ್ಸಿದ್ದಾರೆ, ಕಾರಲ್ಲಿ ಹತ್ಸಿದ್ದಾರೆ, ಕಡೆಗೆ ಒಬ್ರೇ ಡ್ಯಾನ್ಸ್ ಮಾಡ್ಬಿಡಿ, ಒಂದ್ ಬಾಡಿ ಇಟ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಮಾಡಿಸ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ಎಕ್ಸ್ಪೆರಿಮೆಂಟು ಒಬ್ರು ಹೀರೋ ಮೇಲೆ ಮಾಡೋದು ಪ್ರೇಮ್ ಸರ್ ಮಾತ್ರ. ಅಷ್ಟ್ರ ಮಟ್ಟಿಗೆ ಅವ್ರು ಪ್ರೇಮ್ ಸರ್ ಹೀರೋಗಳನ್ನ ಪ್ರೀತಿ ಮಾಡ್ತಾರೆ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಬಟ್ ವಾಪಸ್ ಈಗ ಬೆಂಗಳೂರು ಬಂದು ನಾವೊಂದು ಟೀಸರ್ ಲಾಂಚ್ ನ ಒಂದು ಪ್ರೆಸ್ ಮೀಟ್ ನ ಇಲ್ಲಿ ಮುಗಿಸ್ತಾ ಇದೀವಿ ನಾವು. ಸೊ ಏನಾದ್ರೂ ನೆನಪುಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಈಗ ಕೊಚ್ಚಿನಲ್ಲಿ ನಾನು ನಿನ್ನೆ ನೋಡ್ತಾ ಇದ್ದೆ, ನೀವು ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಹೋದಾಗ ಮೋಹನ್ ಲಾಲ್ ಸರ್ ಬಗ್ಗೆ ಮಾತಾಡ್ತಿದ್ರಿ ನೀವು. ಸಾರಿ, ನಾನು ಕೊಚ್ಚಿನಲ್ಲಿ ನಾನು ಫಸ್ಟ್ ಟೀಸರ್ ಲಾಂಚ್ ಆಯ್ತು. ಲಾಂಚ್ ಆದಾಗ ನನಗೆ ಮೋಹನ್ ಲಾಲ್ ಸರ್ ಇದು ಕೊಟ್ರು, ವಾಯ್ಸ್ ಕೊಟ್ರು. ಅವರು ಲಂಡನ್ ಅಲ್ಲಿ ಇದ್ರು ಶೂಟಿಂಗ್ ಮಾಡ್ತಾ. ನಾನು ಫೋನ್ ಮಾಡಿ ಸರ್ ಪ್ಲೀಸ್ ನಿಮ್ಮ ವಾಯ್ಸ್ ಇದು ಬೇಕು ಸರ್ ನನಗೆ, ಪ್ಲೀಸ್ ಆಗುತ್ತಾ ಸರ್? ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ ಪ್ರೇಮ್, ಸಂಜೆ 6 ಗಂಟೆಗೆ ಪ್ಯಾಕಪ್ ಆದ್ಮೇಲೆ ಸ್ಟುಡಿಯೋಗೆ ಹೋಗಿ ಮಾಡಿ ಕಳಿಸ್ತೀನಿ ಇದ್ರು. ಮಾಡಿ ಕಳಿಸಿದ್ರು ಅವರು. ನಾವು ಅವರು ಇದ್ರ ಮುಂದೆ ನಾವೇನು ಅಲ್ಲ. ಫಸ್ಟ್ ಆಫ್ ಆಲ್ ಮಾಡಿ ಕಳಿಸಿದ್ರು. ನೆನ್ನೆ ಹೇಳ್ಬಿಟ್ಟು ಇಡೀ ಮೀಡಿಯಾ ಇದೆ, ಕೇರಳ ಕೊಚ್ಚಿನ್ ಮೀಡಿಯಾ ಇದೆ, ಅದ್ರ ಮುಂದೆ ಹೇಳ್ತಿದೆ, ಸರ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸರ್, ನೀವು ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸರ್ ಅಂತ ಮಾತಾಡಿ ಇಳಿತಿದೀವಿ. ಫೋನ್ ಮಾಡಿದ್ರು ಅವರು.
ಅವ್ರ ಮ್ಯಾನೇಜರ್ ಫೋನ್ ತಗೊಂಡು ಓಡ್ ಬಂದು, ಸೊ ನಾವು ಫೋನ್ ಕೊಟ್ಟು ಸಾರ್ ಮಾತಾಡ್ತಾರೆ ನೋಡಿ, ಅದು ನೋಡಿದ್ರು, ಅವ್ರು ಇದ್ರೆ ಬರ್ತಾ ಇದ್ರು ಅಂತ. ಅಂದ್ರೆ ಎಷ್ಟು ಹಂಬಲ್ ಆಗಿ ನಾವಿಲ್ಲಿ ಮೀಡಿಯಾ ಮುಂದೆ ಮಾತಾಡ್ತಾ ಇದೀವಿ, ಅವ್ರು ಅಲ್ಲಿಂದ ಫೋನ್ ಮಾಡ್ತಾರೆ ನಮ್ಗೆ. ಲೆಜೆಂಡ್. ಎಸ್, ರಿಯಲಿ. ಆಮೇಲೆ ಧ್ರುವ ಮಾತಾಡಿದ್ರು, ಆಮೇಲೆ ಬಾಬಾ ಮಾತಾಡಿದ್ರು, ಸೊ ಮೋಹನ್ ಲಾಲ್ ಸರ್ ಹತ್ರ. ನೋಡಿ, ಅಂದ್ರೆ ನಾವು ಮೀಡಿಯಾದಲ್ಲಿ ಇಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ, ಮುಗಿದ ತಕ್ಷಣ ಫೋನ್ ಮಾಡ್ತಾರೆ ನಮ್ಗೆ. ನಾನು ಬರ್ತಿದ್ದೆ, ಬಟ್ ಊರಲ್ಲಿಲ್ಲ, ಶೂಟಿಂಗಲ್ಲಿ ಇದ್ದೀನಿ, ನಾನು ಬರ್ತಿದ್ದೆ, ನಾನು ಬಂದು ಜಾಯ್ನ್ ಆಗ್ತಿದ್ದೆ ನಿಮ್ಮ ಟೀಮ್ಗೆ ಅಂತ ಅಷ್ಟು ಹಂಬಲ್ನೆಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಅವ್ರಿಗೂ ಕೂಡ ಮೋಹನ್ ಲಾಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಪ್ರೇಮ್ ಸರ್, ದಿಸ್ ಇಸ್ ಅ ಫೈನಲ್ ಕ್ವೆಶನ್ ನಿಮಗೆ. ಜನರಲಿ ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಸಿನಿಮಾ ಬಿಡುಗಡೆಗೆ ಮುಂಚೆ ಪ್ರಮೋಷನ್ ಮಾಡ್ತಾರೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್ಸ್ ಇನ್ ಕರ್ನಾಟಕ, ಹಿ ಇಸ್ ದ ಕಿಂಗ್. ಎವ್ರಿಬಡಿ ಟೇಕ್ಸ್ ಹಿಮ್ ಆಸ್ ಅನ್ ಇನ್ಸ್ಪಿರೇಷನ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್. ಸೊ ಈ ಟೀಸರ್ಗೆನೆ ಕರ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಏನ್ ಪ್ಲಾನಿಂಗು ಸರ್? ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಯಾರು ಕಿಂಗು ಯಾರು ಹೀರೋ ಅಂತಂದ್ರೆ ನಿರ್ಮಾಪಕ. ಅದು ಸೊ ಏನಕ್ಕೆ ಅಂದ್ರೆ, ನಾನು KGF ರಿಲೀಸ್ ಆದಾಗ್ಲೂ ಅಷ್ಟೇ, ನಾನು ಅವಾಗ ಹೇಳಿದ್ದೆ, ಯಾರು ಅಲ್ಲಿ ಹೀರೋ, ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ. ಏನಕ್ಕೆ ಅಂದ್ರೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ನಾನು ಈ ಥರನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳಾದ್ಮೇಲೆ ಅವ್ರಿಗೆ ಟೇಸ್ಟ್ ಇರಬೇಕು. ಹಂಗೆ ಇಲ್ಲಿ ನನ್ನ KDಗೆ ಹೀರೋನೇ KVN ಸರ್. ಅವ್ರು ಮುಂದೆ ಕೂತಿದ್ದಾರೆ ಅಂತಿಲ್ಲ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ನಮ್ಮ ಹಿಂದೆ ನಿಂತ್ಕೊಂಡು ಬೆನ್ ತಟ್ಟಿದ್ದಾರೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟು. ಅನ್ನದಾತ ಅಂತೀವಲ್ಲ ನಾವು, ಅವನ ಅಪ್ಪಾಜಿ ಹೇಳೋರಲ್ಲ ಅನ್ನದಾತ. ಸೊ ಅವನನ್ನು ಉಳಿಸ್ಕೋಬೇಕು ನಾವು ಯಾವತ್ತೂ. ಸೊ ಅದು ಇಂಪಾರ್ಟೆಂಟು. ಸೊ ಅದಾದ್ಮೇಲೆ ನಾನು ಹೇಳಕ್ ಇಷ್ಟಪಡೋದು, ಈ ನಮ್ಮಲ್ಲೇ ಒಂದು ಸ್ವಲ್ಪ ಈ ಕಚ್ಚಾಟ್ಗಳಿವೆ. ನಾವು ಹೊರಗಡೆ ಎಲ್ಲ ಹೋದಾಗ, ಇವಾಗಲೂ ನೋಡಿ, ನೀವು ಎಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀವಿ, ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತ ಇಲ್ಲ ಅಂತಾರೆ, ಬಟ್ ಚೆನ್ನಾಗಿದೆ ಆರಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿರ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು, ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲು ಎಳ್ಕೊಂತ ಇದೀವಿ. ಅದೊಂದು ತುಂಬಾ ಬೇಜಾರು ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿಗಳು, ಯಾಕಂದ್ರೆ ಹೀರೋಗಳು ಅಂದಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ. ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ. ಸೊ ಪ್ರತಿಯೊಬ್ರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಗ್ಗಟ್ಟು, ಒಂದೇ ರೋಡು, ಇದೇ ರೋಡು. ಹಿಂಗೆ ಹೋಗ್ಬೇಕು, ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ನ ಮುಖ ನಾವು ನೋಡ್ಬೇಕು. ಬಟ್ ಸಿನಿಮಾ ಅಂದ್ರೆ ಹಿಂಗೆ ಅಂತಂದ್ರೆ ಎಲ್ಲ ನಾವೊಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲ್ಲೆ ತಾಕ್ಬಿಡೋಣ ಅವನ್ಗೆ ಅಂತ. ಸೊ ಈ ಇದು ಬಿಡಬೇಕು ಅಂತ ನಾನು. ಕೆಲವು ಕ್ಯಾರೆಕ್ಟರ್ಸ್ಗಳಿವೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಆ ಥರ. ಸೊ ನನಗೆ ಮನ್ಸಿಗೆ ಬಂದದ್ದು ನಾನು ಹೇಳ್ತೀನಿ, ನಾನು ಏನು ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ. ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ನ ಹೆಂಗೆ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದು, ಡೋಂಟ್ ಕೇರ್. ನನಗೆ ಅದು ಚಿಂತೆನೇ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೇನು ಆ ಥರ ಏನಿಲ್ಲ. ಆ ಥರ ತುಂಬ ಹರ್ಟ್ ಆಯಿತು, ತುಂಬ ಇದಾಯಿತು, ನೋವಾಯಿತು, ಹಂಗೇನಿಲ್ಲ. ಓಪನ್ ಆಗಿ ಹೇಳ್ತೀನಿ, ಪ್ಲೀಸ್ ಸಪೋರ್ಟ್ ಕನ್ನಡ ಸಿನಿಮಾ. ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ, ನಿಮಗೆ ತುಂಬ ಟಾಪಲ್ಲಿ ಹೋಗಿ ಕೂತಿದೆ ಕನ್ನಡ ಸಿನಿಮಾ. ಬಟ್ ಅದನ್ನ ನಾವೇ ಡಿಗ್ರೇಡ್, ನಾವೇ ಕಾಲು ಎಳ್ಕೊಂಡು ನಾವೇ ಇದು ಮಾಡ್ಕೊತಾ ಇದೀವಿ. ಬಟ್ ಅದನ್ನ ಮಾಡಬಾರ್ದು, ಮಾಡಬೇಡಿ ಅಂತ ಪ್ರತಿಯೊಬ್ಬನಿಗೂ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೇಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರೇಮ್ ಸರ್ ಹೇಳಿದ್ರು, ಏನೇ ಆಗ್ಲಿ, ಸಿನಿಮಾ ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಸುಮಾರಾಗಿರ್ಲಿ ಸೂಪರ್ ಆಗಿರ್ಲಿ, ಏನೇ ಇದ್ರೂ ಕೂಡ ಅದು ನಮ್ಮ ಸಿನಿಮಾ, ಅದು ನಮ್ಮ ಕನ್ನಡ ಸಿನಿಮಾ. ನಮ್ಮ ಕನ್ನಡ ಅನ್ನೋದೊಂದು ಬರಬೇಕು. ಕನ್ನಡಿಗರು ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದಾಗ ಕನ್ನಡಿಗರು ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಪ್ರೇಮ್ ಸರ್ಗೆ ಹೇಳ್ತಾ, ನೆಕ್ಸ್ಟ್ ಈ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಅಂತ ಬಂದ ತಕ್ಷಣ, ಒಂದು ಪಾಸಿಟಿವಿಟಿ ಅಂತ ಬಂದ ತಕ್ಷಣ ನಮಗ್ ನೆನಪಾಗದೆ ನಮ್ಮ ಪ್ರೀತಿಯ ರಮೇಶ್ ಅರವಿಂದ್ ಸರ್ ಅವರು. ಅವರ ಮಾತಾಗಿರ್ಬೋದು, ಅವರ ಅಪ್ರೋಚ್ ಆಗಿರ್ಬೋದು, ಅವರ ಗೆಸ್ಚರ್ ಆಗಿರ್ಬೋದು, ಅಥವಾ ಈವನ್ ದ ಪ್ರೆಸೆನ್ಸ್ ಆಫ್ ರಮೇಶ್ ಸರ್ ಇದೆಯಲ್ಲ, ಅದು ಅಷ್ಟು ಪಾಸಿಟಿವ್ ಆಗಿರುತ್ತೆ. ಸೊ ಈಗ ವೇದಿಕೆ ಮೇಲೆ ಒಂದಷ್ಟು ಪಾಸಿಟಿವಿಟಿನ ಕೊಡೋದಕ್ಕೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ನಮ್ಮ ಕನ್ನಡದ ಹೆಮ್ಮೆಯ ದ ವೆರಿ ಟ್ಯಾಲೆಂಟೆಡ್ ಆಕ್ಟರ್, ಡಿರೆಕ್ಟರ್, ದ ಸ್ಟಾರ್ ಹಿಮ್ಸೆಲ್ಫ್, ರಮೇಶ್ ಅರವಿಂದ್ ಸರ್. ಎಲ್ಲರಿಗೂ ನಮಸ್ಕಾರ. ಹಲೋ ಆಲ್. ಹಲೋ ಸರ್, ವೆಲ್ಕಮ್. ಹಲೋ, ಥ್ಯಾಂಕ್ ಯು ಸೋ ಮಚ್. ಸರ್, ನಂಬಕ್ ಆಗ್ತಾ ಇಲ್ಲ ಸರ್, ಇನ್ ದ ಟೀಸರ್ ನೀವು ಪಂಚೆ ಹಾಕಿರೋದು ನಾನು ಒಪ್ಕೊಂಡೆ ಸರ್, ಚೇತಕ್ಕಲ್ಲಿ ಬಂದಿದ್ದು ಒಪ್ಕೊಂಡೆ ಸರ್, ಪೆನ್ ಹಿಡಿದು ಕವನಗಳನ್ನ ಬರಿತಾ, ಹಾಡುಗಳನ್ನ ಬರಿತಾ, ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಅಂತ ಹೇಳ್ತಿದ್ದಂತ ರಮೇಶ್ ಸರ್ ಕೈಯಲ್ಲಿ ಲಾಂಗು ಮಚ್ಚಿಟ್ಕೊಂಡು ಬ್ಲಡ್, ವಾಟ್ ಇಸ್ ದಿಸ್ ಸರ್? ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ, ಅದರಲ್ಲಿ ಪ್ಯಾನ್ ಸ್ಟಿಕ್, ಪ್ಯಾನ್ ಕೇಕು, ಅಳೋ ಸೀನ್ ಬರುತ್ತೆ ಅಂತ ಗ್ಲಿಸರಿನ್ ಎಲ್ಲ ಇಟ್ಟಿರ್ತೀವಿ.
ಅದರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ, ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟರ್, ಅಥವಾ ರೇಸರ್ ಕಟ್ಟಾರ ಹಾಕೊಳ್ಳಿ ಅಂತ. ಒಂದೊಂದು ಪಿಕ್ಚರ್ಗೆ ಒಂದೊಂದು ಬಾಟಲ್ ಇಡ್ತಾರೆ, ಆಮೇಲೆ ಒಂದು ಬಿಸಾಕ್ಬಿಡ್ತೀವಿ. ಅಷ್ಟು ಯೂಸ್ ಆಗ್ತಿರ್ಲಿಲ್ಲ. ಬಟ್ ನಂದು 150 ಚಿತ್ರದ ಎಲ್ಲಾ ಬಾಟಲ್ನು ಸೇರಿಸಿ ಪ್ರೇಮ್ ನನ್ನ ತಲೆ ಮೇಲೆ ಸುರಿದು ಬಿಟ್ಟಿದ್ದಾರೆ. ಸರ್ 100 ml 200 ml ಅಲ್ಲಿ ಬ್ಲಡ್ ತರ್ಬೋದು ಸರ್, ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ. ಇಟ್ ಇಸ್ ರಿಯಲಿ ದ ಮೋಸ್ಟ್ ವೈಲೆಂಟ್ ಸಾಗ KD ಇದೆಯಲ್ಲ. ಇನ್ಫ್ಯಾಕ್ಟ್ ಯು ನೋ ವಾಟ್, ಪ್ರೇಮ್ ಇಲ್ಲಿ ಪ್ರೇಮ್ ಸರ್ ಇವ್ರನ್ನ ಈ ಹಠ ನಾನೇ ಈ ರೋಲ್ ಮಾಡಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ, ಕೊನೆಗೆ ಒಪ್ಕೊಂಡೆ. ಶೂಟಿಂಗ್ ಹೋಗ್ತೀನಿ, KD ಅಂತ ಹೆಸರು. ನಾನು KD ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾವ್ರು KD ಅಂತ ಕರಿತೀವಲ್ಲ, ಆ ತರ ನಾನು ಅನ್ಕೊಂಡಿರೋದು. ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು KD ಅಂದ್ರೆ ಖತರ್ನಾಕ್ ಡೈರೆಕ್ಟರ್ ಅಂತ. ಸರ್ ಇವ್ರಿದಾರಲ್ಲ ಬಾಸ್, ಐ ಲವ್ ಯುವರ್ ಪ್ಯಾಷನ್, ಐ ಲವ್ ಯುವರ್ ಪೇಷನ್ಸ್. ಅಂದ್ರೆ 5 ಜನ ಸ್ಟಾರ್ ನ ಹ್ಯಾಂಡಲ್ ಮಾಡ್ಬೋದು, 5 ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದಕ್ಕೊಂದು ಜಾಣ್ಮೆ ಬೇಕು. ಅದಿದೆ ಪ್ರೇಮಲ್ಲಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಯು ಪ್ರೇಮ್. ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ. ಸೆಕೆಂಡ್ ಶೆಡ್ಯೂಲ್ಗೆ ಹೋಗ್ತೀನಿ. ಸರ್ ಕೆಲವು ಸೀನಲ್ಲಿ ನೋಡಿದಿರಲ್ಲ, ಇವರು ವಿಲ್ಲನ್ಸ್ ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ. ಸೊ ಸರ್ ಕೆಲವು ಸೀನಲ್ಲಿ ವೈಲೆನ್ಸ್ 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 ಸರ್. ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ 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 ಸರ್. ಆದ್ರೆ ಎಲ್ಲಾ ಸೀನಲ್ಲೂ ಖರ್ಚು 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 ಸರ್. ಕರೆಕ್ಟಾ ಸರ್? ಸೊ KD ಅಂದ್ರೆ ಖರ್ಚಿನ ಧಮಾಕ. ಥ್ಯಾಂಕ್ಸ್ ಟು KVN ಸರ್. ಯು ಆರ್ ಅ ಡ್ರೀಮ್ ಪ್ರೊಡ್ಯೂಸರ್ ಫಾರ್ ಎನಿ ಡೈರೆಕ್ಟರ್ ಸರ್. ಹ್ಯಾಟ್ಸ್ ಆಫ್ ಟು ಯು. ಟೆರ್ರಿಫಿಕ್. ಒಂದೊಂದು ಫ್ರೇಮ್ ಅಲ್ಲಿ ಏನ್ ಖರ್ಚು ಮಾಡಿದಾರೆ ಅಂದ್ರೆ, ಖರ್ಚು ಮಾಡೋದು ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ಮಾಡ್ತಾರೆ, ಅದು ಫ್ರೇಮ್ ಅಲ್ಲಿ ಕಾಣಿಸ್ಬೇಕಲ್ಲ. ದಟ್ ಇಸ್ ಪ್ರೇಮ್. ಅದಕ್ಕೆ ಕಾರಣ ಪ್ರೇಮ್ ಅವರು. 2ನೇ ಶೆಡ್ಯೂಲ್ ಆಯ್ತಾ, 3ನೇ ಶೆಡ್ಯೂಲ್ ಹೋಗ್ತೀನಿ. ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ, ಪವರ್ಫುಲ್ ಸೀನ್ ರೀ. ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ, ಶಿಲ್ಪಾ ಶೆಟ್ಟಿ, ಅದಕ್ಕಿಂತ ಪವರ್ಫುಲ್ ಸೀನು. ಇದು ಸಾಲಲ್ಲ ಅಂತ ರವಿಚಂದ್ರನ್ ಅವ್ರ ಜೊತೆ, ಅದೊಂದು ಪೀಕ್ ಸೀನು. ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸು ಒಂದಾದ್ಮೇಲೆ ಒಂದು. ಆಗ ಅರ್ಥ ಆಯ್ತು KD ಅಂದ್ರೆ ಕಲಾವಿದರ ದರ್ಬಾರ್ ಅಂತ. ಏನ್ ಒಬ್ರಿಗಿಂತ ಒಬ್ರು, ದೇ ಆರ್ ಸಚ್ ಪವರ್ಫುಲ್ ಪರ್ಫಾರ್ಮರ್ಸ್. ದೇ ಆರ್ ಆಲ್ ಸ್ಟಾರ್ಸ್ ಫ್ರಮ್ ಇಯರ್ಸ್, ರೈಟ್? ದೇ ಹ್ಯಾವ್ ಸಚ್ ಎನರ್ಜಿ. ಒಂದು ಸ್ಟಾರ್ ಅಂದ್ರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ದೇರ್ಸ್ ಅನ್ ಎಕ್ಸ್ ಫ್ಯಾಕ್ಟರ್ ಕಾಲ್ಡ್ ಎನರ್ಜಿ ಅಲ್ಲ. ಆ ಎನರ್ಜಿ ಸೇರಿದಾಗ ಇದೆಯಲ್ಲ, ಅಂಡ್ 2 3 ಸೇರಿದಾಗ ಅದು ದ್ವಿನರ್ಜಿ ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್. ಸರ್ ಅವ್ರು ಹೇಳಿದ್ರಲ್ಲ ಪ್ರೇಮು ಬ್ಲಾಕ್ ಟಿಕೆಟ್ ಮಾರಿದ್ರು ಅಂತ, ಆ ಟಿಕೆಟ್ ತಗೊಂಡಿದ್ದು ನಾನು ನೋಡಿದ್ದು ಪಿಕ್ಚರ್ ಅದು. He sold it and I bought the black ticket, sir. Sir, we have enjoyed your work from Rocky to Sergeant to KGF to KD. This KD, amazing guy. You know, he's such a warm person. So wonderful working with you. And Shilpa ji, loved all your work all along, from your initial films to your present Instagram reels to Shilpa's yoga. I didn't watch it for the yoga, of course, but I did. But anyway, so that was Shilpa ji and Reshma in her own way. ಧ್ರುವ ಏನಿಷ್ಟ ಧ್ರುವನಲ್ಲಿ ಅಂದ್ರೆ, ಅಫ್ಕೋರ್ಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ. ಅವ್ರ ಆಕ್ಷನ್ ಏನ್ ಮಾಡೋರು ನಾವು ಒಬ್ಬೇಕು ಅನ್ಸುತ್ತೆ ಬಿಕಾಸ್ ಆಫ್ ಪರ್ಸನಾಲಿಟಿ. ನಾನು ಅವರು ತುಂಬಾ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್. ಎಂತ ಸೀರಿಯಸ್ ಸೀನ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಮೆಲೋಡ್ರಾಮ್ಯಾಟಿಕ್. ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಯಾರಿಗೋ ಕಾಲು ಹೇಳ್ಕೊಂಡಿರ್ತಾರೆ, ಆಕ್ಷನ್ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಅಂಡ್ ಬಿಕಮ್ಸ್ ದಟ್ ಕಾಳಿದಾಸ್. ದಟ್ಸ್ ಅ ಫ್ಯಾಬುಲಸ್ ಕ್ವಾಲಿಟಿ ಯು ಹ್ಯಾವ್. ಐ ಆಮ್ ಅಮೇಸ್ಡ್ ಅಟ್ ದಟ್ ಧ್ರುವ. ಮೋರ್ ಪಾರ್ಟ್ ಯು. ಸೊ ಹೀಗಾಗಿ KDಗೆ ಬೇರೆ ಬೇರೆ ಒಂದೊಂದು ಶೆಡ್ಯೂಲ್ ಒಂದೊಂದು, ಆಮೇಲೆ 3 ಶೆಡ್ಯೂಲ್ ಆದ್ಮೇಲೆ 4 5 6 ಆಗ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸ್. ಅದು ಕೊನೆಗೆ KD ಮುಗಿದಿದೆ. ಕೊನೆಗೆ ಮೊನ್ನೆ ಗೊತ್ತಾಯ್ತು KD ಅಂದ್ರೆ ಕಾಳಿದಾಸ ಅಂತ. ಮಧ್ಯದಲ್ಲಿ ನಾನು ನಮ್ಮ ಮನೇಲಿ ನನಗೆ ಬಿಲ್ಡಪ್ ಹವಾ ಕೊಡಕ್ಕೆ K ಅಂದ್ರೆ ಕಾಳಿ, D ಅಂದ್ರೆ ಧರ್ಮ, ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದ್ದೀನಿ. ಸರ್ ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್, ಪ್ಲೀಸ್. Okay, that was KD. Wonderful working with this fabulous team. They are such amazing people, you know. All these different technicians. Our ಹೆಸರೇ ಸುಪ್ರೀತ್. ಎಲ್ಲಪ್ಪ ಅವರು? ಸುಪ್ರೀತ್ ಸರ್. ಹಾಯ್. ಪ್ರೀತಿ ಅಂದ್ರೆ ಲವ್, ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋರು ಸುಪ್ರೀತ್ ಅಂತ. ನಿಜವಾಗ್ಲು ದಟ್ ಇಸ್ ಸುಪ್ರೀತ್. ವಿ ಲವ್ ಯು ಸುಪ್ರೀತ್. ಥ್ಯಾಂಕ್ ಯು ಫಾರ್ ಇಟ್. ಅಂಡ್ ಟು ದ ಎಂಟೈರ್ ಟೀಮ್. ಆನಂದ್ ಅಡಿಯೋಗ ಫಸ್ಟ್ ಆ ಶಿವ ಶಿವ ಸಾಂಗ್ ಬಂದಾಗಲೇ ನಾನು ಹೇಳಿದೆ ದಿಸ್ ಇಸ್ ಗೋನ್ ಟು ಬಿ ಅನ್ ಏಸ್ ಅಂತ. ಅದು ಪ್ರೂವ್ ಆಗಿದೆ. ಅರ್ಜುನ್ ಜನ್ಯಾಸ್ ವರ್ಕ್ ಇಸ್ ಅಮೇಸಿಂಗ್. Of course, William David, DOP ಅವರ ವರ್ಕ್ ನೋಡಿದ್ರಿ. All of them. See, I keep telling, even in the films I direct, ನಾವು ಒಂದು ಕಾಲದಲ್ಲಿ ಕ್ಯಾಮರಾಮನ್ ಅಂತ ಕರೆಯೋರು, ಈಗ ಅದನ್ನ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಕರಿತೀವಿ.
They are a director in their own right, and they must contribute and add value to a film, and that's what these guys have done, all of them. The choreographer, the director of stunts, they've done such amazing work, to the entire technical team, to the direction team, to everybody else. Thank you so much. Wonderful being a part of KD. Thanks. ರಮೇಶ್ ಸರ್, ಇಲ್ಲ ಸರ್, ನಿಮ್ಮನ್ನ ಸಿನಿಮಾದಲ್ಲೂ ನಾವು ಬೇರೆ ಪಾತ್ರದಲ್ಲಿ ನೋಡಿದ್ವಿ, ಒಂದು ಬೇರೆ ರೂಪದಲ್ಲಿ ನೋಡಿದ್ವಿ. ಇವತ್ತು ನೀವು ಸ್ಟೇಜ್ ಮೇಲೆ ಮಾತಾಡಿದಾಗ್ಲೂ ಕೂಡ ಹೇಳಿ ಸರ್, ನೀವೇನೋ ಹೇಳಕ್ ಬಂದ್ರಿ. ಅಲ್ಲ, ಬೇರೆ ರೂಪ ಅಲ್ಲ ರೀ. ಮೊನ್ನೆ ಟೀಸರ್ ಬಂತಲ್ಲ, ನಾನು ಹೆಂಡತಿಗೆ ತೋರಿಸ್ದೆ, ಒಂದ್ ರೌಂಡ್ ನೋಡಿದ್ಲು. ಓಕೆ, ನೀನೆಲ್ಲಿದ್ಯಾ ಅಂದ್ಲು. ಹೇ, ಅದು ನಾನೇಮ್ಮ, ಎಲ್ಲಿ? ಮತ್ತೆ ಇನ್ನೊಂದ್ಸಲ ಟೀಸರ್ ನೋಡಿ ಅದು ನಾನು ಅಂತ ಹೇಳ್ಬೇಕಾಯ್ತು. ಅಷ್ಟು ರಕ್ತದಲ್ಲಿ ಇವ್ರು ಆ ಸೀನ್ ತೆಗೆದ್ಬಿಟ್ಟಿದ್ದಾರೆ ಸರ್. ಒಂದು ವಾರ ಟ್ವೈಸ್ ಅ ಡೇ ಸ್ನಾನ ಮಾಡಿದೀನಿ, ಆ ಬ್ಲಡ್ ಹೋಗಿಲ್ಲ. ಅಷ್ಟು ರಕ್ತ ನನ್ನ ಮೇಲೆ ಹಾಕಿದೀರಾ. ಥ್ಯಾಂಕ್ ಯು. ಬಟ್ ಸರ್, ಅದನ್ನ ಹೆಂಗೆ ನೀವು ಆಕ್ಸೆಪ್ಟ್ ಮಾಡಿದ್ರಿ? ಓಕೆ, ಒಂದ್ ಕಡೆ, ಬಟ್ ಹೌ ಡಿಡ್ ಯು ಪ್ರಿಪೇರ್ ಯೋರ್ ಸೆಲ್ಫ್ ಸರ್? ಅದಕ್ಕೆ ಅಷ್ಟು ರಕ್ತ. ಐ ವಾಸ್ ಪ್ರಿಪೇರಿಂಗ್ ಫ್ರಮ್ 150 ಫಿಲ್ಮ್ಸ್ ಫಾರ್ ಅ ರೋಲ್. ಯಾರೋ ಒಬ್ರು ಕೊಡ್ರಪ್ಪ ವೈಲೆನ್ಸ್ ಅಂತ, ಎಲ್ಲ ಬರೀ ಹೂ ಕೊಟ್ಟಿದ್ದೆ ಆಯ್ತು. ಸರ್, ಥ್ಯಾಂಕ್ ಯು ಫಾರ್ ದ ಮಚ್ ಅವೈಟೆಡ್, ಲಾಂಗ್ ಅವೈಟೆಡ್ ರೋಲ್ ಇದು. ಸೊ ನಾವಂಗಾದ್ರೆ ಈಗ ನೀವು ನಿಮ್ಮ ತುಂಬಾ ವೈಲೆನ್ಸ್ ಪಾತ್ರಗಳಲ್ಲಿ ನೋಡ್ಬೋದು ನಿಮ್ಮನ್ನ. ಹಾಗಾದ್ರೆ ಇನ್ಮೇಲಿಂದ ಪ್ರೇಮ್ ಅವ್ರು ಸಪೋರ್ಟ್ ಮಾಡಿದ್ರೆ, KV ಅನ್ನೋರು ಸಪೋರ್ಟ್ ಮಾಡಿದ್ರೆ, ಇದು ಪಾರ್ಟ್ 2 ಕಾಯ್ತಾ ಇದೀವಿ. ನೋಡ್ತಾ ಇರಿ ಸರ್. ಅದನ್ನ ಸ್ವಲ್ಪ ವೈಲೆನ್ಸ್ ಅಲ್ಲೇ ಹೇಳಿ ಸರ್, ಪ್ರೇಮ್ ಸರ್ಗೆ. ವೈಲೆನ್ಸ್ ಅಲ್ಲೇ ಹೇಳಿ ಸರ್, ಇಲ್ಲೇ ಹೇಳ್ಬಿಡಿ ಸರ್. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್ ರೀ. ಅಂದ್ರೆ ಒಂದು ಐಡಿಯಾನ ಎಷ್ಟು ವರ್ಷ ಆಯ್ತು ಪ್ರೇಮಿಗೆ ನಾವು ಶುರು ಮಾಡಿ? ಆಲ್ಮೋಸ್ಟ್ 3-4 years. 3 years to hold your energy behind a single idea. It's not easy. It's not at all easy. See, ಅಂಡ್ ಅದನ್ನ ಪ್ರೇಮ್ ಬಂದು ನಗ್ನಗ್ತಾ ಮಾಡ್ತಾರೆ ಸರ್. ಅದೇ ಎನರ್ಜಿಯಲ್ಲಿ ಮಾಡ್ತಾರೆ. ಅಂಡ್ 3 ವರ್ಷ ಆಗಿದೆ ಅನ್ನೋದು ಬಂದು ಅವ್ರು ಟೈಮ್ ವೇಸ್ಟ್ ಮಾಡ್ತಿಲ್ಲ. ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದಿಸ್ ಮ್ಯಾನ್. ಅಲ್ಲಿ ಎಷ್ಟೊಂದು ಜನ ಸೆಟ್ಟಲ್ಲಿ ಬೇರೆ ಏನೋ ಕಾರಣಕ್ಕೆ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಎವ್ರಿ ಮಿನಿಟ್ ಈಸ್ ಆನ್ ದ ಜಾಬ್, ಆನ್ ಹಿಸ್ ಪ್ಯಾಷನ್. ಹಾಗಾಗಿ 3 ವರ್ಷ ಅನ್ನೋದು ಇಟ್ಸ್ ವಾಟ್ ಕೈಂಡ್ ಆಫ್ ಸ್ವೆಟ್, ವಾಟ್ ಕೈಂಡ್ ಆಫ್ ಟಾಯ್ಲ್. ಗುಡ್ ಲಕ್ ಟು ಯು. Thank you so much, Dharma. KD, cool Dharma. Thank you, Ramesh sir. Thank you very much. Thank you all. Love you guys. Let's hear it for Ramesh Arvind sir, please. ನಾನು ಹೇಳಿಲ್ಲ, ರಮೇಶ್ ಸರ್ ಬಂದ್ರೇನೆ ಒಂದಷ್ಟು ಪಾಸಿಟಿವಿಟಿ ಬರುತ್ತೆ ಸ್ಟೇಜ್ ಮೇಲೆ. ಎಲ್ಲರ ಮುಖಗಳು ಇವತ್ತು ಗ್ಲೋ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಸರ್. ಇಟ್ ವಾಸ್ ಸಚ್ ಜೈನನ್ ಸ್ಪೀಚ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈಗ ಇವರು ಡಾನ್ಸ್ ಆಗಿರ್ಬೋದು, ಒಂದು ಸಣ್ಣ ತುಂಟತನ ಆಗಿರ್ಬೋದು, ಸೌಂದರ್ಯ ಆಗಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಭೆ, ಅದಕ್ಕೂ ಮುಖ್ಯವಾಗಿ ಭಾಷೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾತಾಡುವಂತ ನಮ್ಮ ಮಣ್ಣಿನ, ನಮ್ಮ ಕೊಡಗಿನ ನಾಯಕ ನಟಿ ರೇಷ್ಮಾ ಅವರು, ನಮ್ಮ ಮಚ್ಚಲಕ್ಷ್ಮಿ ಅವ್ರನ್ನ ಎಲ್ಲರೂ ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ಲೀಸ್. ಅಲ್ಲ, ನಮ್ಮವ್ರನ್ನ ನಾವೇ ಸಂಭ್ರಮಿಸ್ಬೇಕು ತಾನೆ. ಅಲ್ಲಿ ಹಿಂದೆ ಇರೋರೆಲ್ಲ ಒಂಚೂರು ಕ್ಲಾಪ್ಸ್ ಹೊಡಿಬೋದಲ್ವಾ? ನಮಸ್ಕಾರ, ಹೇಗಿದ್ದೀರಾ ರೇಷ್ಮಾ? ಎಷ್ಟು ಚೆನ್ನಾಗಿ ಹಿಂದಿ ಮಾತಾಡಿದ್ರಿ ನೀವು ಅಂತಂದ್ರೆ. ಏನ್ ಹೇಳಿದ್ರು ಎಲ್ರು? ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಳ್ಳಿ. ನಿಮ್ ಬ್ಯೂಟಿ ಪಕ್ಕದಲ್ಲಿ ನಾನೊಂದು ದೃಷ್ಟಿ ಬಿಡ್ತಾರ ಇರ್ತೀನಿ. ಸರ್, ನಿಮ್ಗೇನ್ ಇಷ್ಟ ಆಯ್ತು ಸರ್? ಅವ್ರ ಕೈಯಲ್ಲಿ ಮೈಕಾ ಮಚ್ಚ? ಈಗ ಮೈಕ್ ಸದ್ಯಕ್ಕೆ ಮೈಕು. ಓಕೆ, ಸೊ ಮಚ್ಚಲಕ್ಷ್ಮಿ ಅವರೇ ಮೈಕ್ ಇಟ್ಕೊಂಡು ಹೇಳಿ, ಹೌ ವಾಸ್ ದಿಸ್ ಜರ್ನಿ? KD ಟೀಸರ್ ಲಾಂಚ್ ಒಂದು ಟೂರ್ ನಡೆಸಿದ್ರಲ್ಲ, ಹೆಂಗಿತ್ತು? ಸಖತ್ತಾಗಿತ್ತು. ಯಾಕಂದರೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಫಸ್ಟ್ ಟೈಮ್. ಇಂಥ ದೊಡ್ಡ ಕಲಾವಿದ್ರ ಜೊತೆ, ಇಂಥ ದೊಡ್ಡ ಸ್ಟಾರ್ಕಾಸ್ಟ್ ಜೊತೆ ನಾನು ಒಬ್ಳು ಭಾಗಿಯಾಗಿ ನಾನು ಏನು ಮಾತಾಡಬೇಕು, ಹೆಂಗೆ ಫೇಸ್ ಮಾಡಬೇಕು ಇವ್ರನ್ನ ಅಂತ ತುಂಬ ಭಯ ಆಗ್ತಿತ್ತು ನನಗೆ. ಬಟ್ ಒಂದು ಫ್ಯಾಮ್ಲಿ ಥರ ಎಲ್ಲರೂ ಒಟ್ಟಿಗೆ, ನಾನು ತುಂಬ ಭಯ ಪಡ್ತಿದ್ದೆ ಅವ್ರ ಜೊತೆ ಮಾತಾಡೋಕ್ಕೆ. ಬಟ್ ದಟ್ ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ, ರವಿ ಸರ್ ಬಂದಿದ್ದಾರೆ. ಯಬ್ಬಾ, ಫೀಲಿಂಗ್ಸ್ ಅಂದ ತಕ್ಷಣನೇ ರವಿ ಸರ್ ಎಂಟ್ರಿ ಆದ್ರು. ದಟ್ ಈಸ್ ರವಿ ಸರ್. ಯಾರ ಫೀಲಿಂಗ್ಸ್ಗೂ ಬೇಜಾರು ಮಾಡದೇ ಇರೋಂಥ ರವಿ ಸರ್. ಆರ್ಟಿ ವೆಲ್ಕಮ್. ರವಿ ಸರ್ ಮೀಟ್ಸ್ ಶಿಲ್ಪಾ ಶೆಟ್ಟಿ ಮ್ಯಾಮ್. ತಪ್ಪ ಪ್ರೀತಿಸೋ ತಪ್ಪ, ಮತ್ತೆ ಪ್ರೀತಿಸೋಣ. ಅರೇ ರವಿ ಸರ್ ನೋಡಿ ಸರ್, ಮತ್ತೆ ಅದೇ ನೆನಪಾಯ್ತು ಸರ್. ರಾಜ, ಆಮೇಲೆ ಬಂಗಾರದಿಂದ. ಅವರು ಹಂಗೆ ಇದ್ದಾರೆ, ನೀವು ಹಂಗೆ ಇದ್ದೀರಾ. ಲವ್ ಯು ರವಿ ಸರ್, ಲವ್ ಯು. ಎಸ್ ಸರ್. ರವಿ ಸರ್, ಏನೇ ಹೇಳಕ್ಕಿಂತ ಮುಂಚೆ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಎಷ್ಟು ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ, ತುಂಬ ಖುಷಿ ಆಯಿತು. ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಐ ಥಿಂಕ್ ತುಂಬ ಕಲಿಯೋಕ್ಕೆ ಸಿಕ್ತು ಅವರೊಟ್ಟಿಗಿದ್ದು ನಾನು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್.
KD ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್. ನಾನು ಮೊದಲನೇ ಬಾರಿಗೆ ಮುಂಬೈಯಲ್ಲೇ ನೋಡಿದ್ದು. ಇಟ್ ವಾಸ್ ಅನ್ ಇನ್ಕ್ರೆಡಿಬಲ್ ಜರ್ನಿ. ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಬರ್ತೀನಿ. ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್ ಅವ್ರು ನನ್ನ ಲಾಂಚ್ ಮಾಡೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು. ಅವತ್ತು ನನ್ನ ಅವರು ಗುರ್ತಿಸ್ಲಿಲ್ಲ ಅಂದರೆ ನಾನು ಇವತ್ತು ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದೆಮ್. ಆ್ಯಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ. ಯಾಕಂದರೆ ನನಗಿವತ್ತು ಕ್ಯಾಮ್ರಲ್ಲಿ ಹೇಗೆ ಮಾತಾಡಬೇಕು, ಒಂದು ಡೈಲಾಗ್ ಹೇಗೆ ಹೇಳಬೇಕು, ಲೈಟಿಂಗ್ ಹೆಂಗೆ ತೊಗೋಬೇಕು, ಪ್ರತಿಯೊಂದು ನನಗೆ ಏಕಲವ್ಯ ಟೀಮ್ ಹೇಳ್ಕೊಟ್ಟಿದ್ದು. ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ ಆ್ಯಂಡ್ ಇವತ್ತು ಮಚ್ಚಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್. ಯಾಕಂದರೆ KDಯಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ. ಸುಮ್ಮನೆ ಬಂದು ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ತುಂಬ ಕಷ್ಟ ಆಯಿತು ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ಸರ್ ಪ್ರತಿಯೊಂದು ಸೀನು ಹೇಳ್ಕೊಡ್ತಾ ಇದ್ರು. ಸೊ ಆ್ಯಂಡ್ ಸಂಜಯ್ ದತ್ ಸರ್ ಇಡೀ ಜರ್ನಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ. ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ. ಬಟ್ ಎಷ್ಟು ಇನ್ನೋಸೆನ್ಸಲ್ಲಿ ಎಷ್ಟು ಪೇಷನ್ಸಾಗಿ ನಮ್ಮೊಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಮಾತಾಡಿಸ್ತಾರೆ. ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್. ನಾನು ಅಲ್ಲೂ ಮುಂಬೈಯಲ್ಲೂ ಹೇಳಿದೆ, ನಾನು ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ನಾನು. ಆ್ಯಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್, Diva again, she's been so kind first of all. And ನನಗೆ ಫ್ಲೈಟಲ್ಲಿ ತುಂಬ ಟಿಪ್ಸ್ ಹೇಳ್ಕೊಡ್ತಿದ್ರು, ತುಂಬ ಲರ್ನಿಂಗ್ ಲೆಸನ್ಸ್ ಹೇಳ್ಕೊಡ್ತಿದ್ರು. ಯೋಗ ಬಗ್ಗೆನಾ, ಡಯಟ್ ಬಗ್ಗೆನಾ, ಫಿಟ್ನೆಸ್ ಬಗ್ಗೆನಾ, ಡಾನ್ಸ್ ಬಗ್ಗೆನಾ, ಎಲ್ಲ ಬಗ್ಗೆ ಲೆಸನ್ ನಂಬರ್ 1 ಲೆಸನ್ ನಂಬರ್ 2 ಅಂತ ಹೇಳ್ಕೊಡ್ತಿದ್ರು. ನಾನು 3 lessons ಕ್ಯಾಮ್ರಾಗೂ ಹೇಳಿ ಪಾಪ ಆಸ್ಪೈರಿಂಗ್ ಆಕ್ಟ್ರೆಸಸ್ ಕ್ಯಾನ್ ಲರ್ನ್ ಇಟ್. ಮ್ಯಾಮ್ ಫ್ರೀ ಆಫ್ ಕಾಸ್ಟ್ ಐ ಟೇಕ್ ದಟ್ 2-3 lessons. 1-2 lessons ಹೇಳಿ ಪ್ಲೀಸ್ ಮ್ಯಾಮ್ ಹೇಳ್ಕೊಟ್ಟಿದ್ದು. ಇವಾಗ ಕೂತಿರ್ಬೇಕಾದ್ರೆ ಒಂದು ಲೆಸನ್ ಹೇಳ್ಕೊಟ್ರು ನನಗೆ, ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ, ನಾವು ಕೆಲಸ ಮಾಡಿದ್ದೀವಿ ಆ್ಯಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಆ್ಯಂಡ್ ಎಲ್ಲ ಕರೆಕ್ಟಾಗಿ ದಾರಿಲಿ ಹೋಗ್ತೀವಿ ಅಂತ. ಸೊ ಆಲ್ವೇಸ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್ಸ್. ಯಾಕಂದರೆ ನಾನು ಅವರು ಇದಾದ್ಮೇಲೆ ನೀನು ಬ್ಯುಸಿ ಆಗಿಬಿಡ್ತೀಯ ಅಂತ ಹೇಳಿದ್ರು. ನಾನು ಐ ಹೋಪ್ ಅಂತ ಹೇಳಿದೆ. ನೋ ಯು ಶುಡೆಂಟ್ ಹೋಪ್, ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್. ಆ್ಯಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ. ಯಾಕಂದರೆ ನಮ್ಮ ವಿಲಿಯಮ್ಸ್ ಇದ್ದಾರೆ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಆ್ಯಂಡ್ ರವಿಚಂದ್ರನ್ ಸರ್, ವೆಂಕಟ್ ಸರ್ ಇದ್ದಾರೆ. ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ ಟುಡೇ. ರಮೇಶ್ ಅರವಿಂದ್ ಸರ್, ರವಿಚಂದ್ರನ್ ಸರ್, ನೀವು ಯು ಆರ್ ಟ್ರೆಷರ್ಸ್ ಆಫ್ ಕರ್ನಾಟಕ ಸರ್. ಯು ಆರ್ ಇನ್ಕ್ರೆಡಿಬಲ್. ಸೊ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಲೇ ನನಗೆ ಅದು ದೊಡ್ಡ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ಮುಂದೆನೂ ನಿಮ್ಮ ಒಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಧ್ರುವ ಸರ್, ವಾಟ್ ಅ ಇನ್ಕ್ರೆಡಿಬಲ್ ಆ್ಯಕ್ಟರ್ ಹಿ ಈಸ್ ಆ್ಯಂಡ್ ಹಿ ಈಸ್ ಸೋ ಮೋಟಿವೇಟಿಂಗ್. ಯಾಕಂದರೆ ಪ್ರತಿಯೊಂದು ಸೀನ್ ಮುಂಚೆ ಅದರ ಯಾವುದಾದ್ರೂ ಸೀನ್ ನನಗೆ ಚೆನ್ನಾಗಿ ಬರ್ತಿಲ್ಲ, ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದರೆ ಹಿ ಯೂಸ್ ಟು ಮೋಟಿವೇಟ್ ಮೀ ಸೋ ಮಚ್. ಇಲ್ಲ ಮೇಡಮ್ ಬನ್ನಿ ಮೇಡಮ್, ಇದು ಟೇಕ್ ಆಗಿಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು. ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ವಿಲಿಯಮ್ ಸರು ಅಷ್ಟೇ, ಪ್ರತಿಯೊಂದು ಫ್ರೇಮು ನಾವು ಅವ್ರನ್ನ ವಾಲ್ಕ್ಯಾನೋ ವಿಲಿಯಮ್ಸ್ ಅಂತ ಕರೆಯೋದಂತ ಹೇಳಿದ್ದೆ ಅಲ್ಲ, ಯಾ. ಸೊ ಅದೇ ರೀತಿ ಡೆಲಿವರು ಮಾಡಿದ್ರು. ಪ್ರತಿಯೊಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಅರ್ಜುನ್ ಜನ್ಯ ಸರು ಅಷ್ಟೇ, ಮ್ಯೂಸಿಕ್ ನಾನೇನು ಮಾತಾಡೋ ಅಗತ್ಯನೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಮ್ಮ 2 ಸಾಂಗ್ನ ಹಿಟ್ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಟು KVN ಪ್ರೊಡಕ್ಷನ್, ವೆಂಕಟ್ ಸರ್. ಥ್ಯಾಂಕ್ ಯು so much for making me a part of KD. I don't know now, again when I get to work with you, but KD is very special for me and thank you for making it happen for me. And
ಆ್ಯಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರನ್ನ. ಸೆಟ್ಟಲ್ಲಿ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತಾಗಿ ನಡೀತಿರ್ಬೇಕು ಅಂತ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್. ಎಸ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ರೇಷ್ಮಾ, ಥ್ಯಾಂಕ್ ಯು, ದಟ್ ವಾಸ್ ವೆರಿ ಬ್ಯೂಟಿಫುಲ್. ಪ್ರೇಮ್ ಸರ್ ಭಯಂಕರ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲ ಆರ್ಟಿಸ್ಟ್ಗೆ. ಸರ್ ಕ್ವೆಶನ್ಸ್ಗೆ ಜಾಗನೇ ಇಲ್ಲ, ಎವ್ರಿಬಡಿ ಹ್ಯಾಸ್ ವೆಲ್ ಪ್ರಿಪೇರ್ಡ್. ಅಂದ್ರೆ 4-5 ಪ್ರೆಸ್ ಮೀಟ್ಗಳನ್ನ ಮಾಡಿ ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೆ ಹೋಗಿ ಬಂದು ಪ್ರೋ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ರೇಷ್ಮಾ. ಅಫ್ಕೋರ್ಸ್ ಲೇಟರ್ ಆನ್ ದ ಪ್ರೆಸ್ ವಿಲ್ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್ ಫಾರ್ ಯು. ಥ್ಯಾಂಕ್ ಯು ವೆರಿ ಮಚ್ ರೇಷ್ಮಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಗುಡ್ ಲಕ್. ಆಕ್ಚುಲಿ ಲಿಸ್ಟಲ್ಲಿ ಇದ್ದಿದ್ದು ನೆಕ್ಸ್ಟು ನಾವು ರವಿ ಸರ್ನ ಕರಿಬೇಕು ಅಂತ. ನಾವು ಕನ್ನಡಾಭಿಮಾನಿಗಳು ರವಿ ಸರ್ ಅಂದರೆ ಪ್ರೀತಿ, ರವಿ ಸರ್ ಅಂದರೆ ಹೂವ, ರವಿ ಸರ್ ಅಂದರೆ ಬ್ಯೂಟಿ, ರವಿ ಸರ್ ಅಂದರೆ ಸೌಂದರ್ಯ, ರವಿ ಸರ್ ಅಂದರೆ ರವಿ ಸರ್. ರವಿ ಸರ್ನ ಒಬ್ಬರೇ ಸ್ಟೇಜ್ ಮೇಲೆ ಕರೆಯಕ್ಕೆ ನನಗೇನೋ ಮನಸ್ಸು ಒಂದು ಸ್ವಲ್ಪ ನೋತಾ ಇದೆ ಸರ್. ಇಲ್ಲಿ ಒಂದು ಅಪ್ಪುಗೆ ಆಯ್ತಲ್ಲ ಸರ್, ಈ ಒಂದು ಕ್ಷಣ ಆಯ್ತಲ್ಲ, ನೀವು ಬಂದು ಅವ್ರನ್ನ ಒಂದು ಹಕ್ಕೊಟ್ಟು ಎಷ್ಟು ವರ್ಷಗಳ ನಂತರ ನಾವೇನು ಆ ಜೋಡಿ ನೋಡಿದ್ವಿ. ನನಗೆ ಆಕ್ಚುಲಿ ಸಿಂಗಲ್ ಕರೆಯಕ್ಕೆ ಇಷ್ಟನೇ ಇಲ್ಲ. ನಿಕ್ಲಿನ್ ಬೇತೆ ಬೇತೆ ಲೆಪ್ಪರಿಂಗ್ ಮನಸ್ಸೇ ಇಜ್ಜಿ ಮ್ಯಾಮ್. ಸೊ ಐ ವಾಂಟ್ ಟು ಹ್ಯಾವ್ ದಿಸ್ ಕ್ಲಾಸಿಕ್ ಜೋಡಿ ಟುಗೆದರ್ ಆನ್ ಸ್ಟೇಜ್ ಪ್ಲೀಸ್. ಬನ್ನಿ, ನಮ್ಮೆಲ್ಲರಿಗೆ ಪ್ರೀತಿ ಮಾಡೋದನ್ನ ಹೇಳ್ಕೊಟ್ಟಂತ ಜೋಡಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅಂಡ್ ದ ವೆರಿ ಟ್ಯಾಲೆಂಟೆಡ್ ಅಂಡ್ ಬ್ಯೂಟಿಫುಲ್ diva ಶಿಲ್ಪಾ ಶೆಟ್ಟಿ ಮೇಡಮ್ ಆನ್ ಸ್ಟೇಜ್ ಪ್ಲೀಸ್. Welcome, 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 ma'am. Madam, movie pairing is future. Okay, but the past, the best pair, the best jodi, because even today, since I don't know if it's a coincidence, you're wearing a sari, and we all love the saris and all what you've worn in the song, Bangaradinda song. Sir, first ಮಾತು, ನಿಮ್ಮ ಪ್ರೀತಿನ ನೋಡಿ ಎಷ್ಟೋ ವರ್ಷಗಳ ನಂತರ ನೋಡಿ ಹೆಂಗನ್ಸ್ತು ಅಂತ ಹೇಳಬೇಕು. ದಯವಿಟ್ಟು ಮೈಕ್ ಕೊಡಿ. ಆ್ಯಂಡ್ ಒಂದು ವಿಷಯ ನಾನು ಹೇಳಬೇಕು, ಶಿಲ್ಪಾ ಶೆಟ್ಟಿ ಮೇಡಮ್ ಅನ್ನೋಂಥ ಸೂಪರ್ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಡಿವಾನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಸ್ ನನ್ ಅದರ್ ದೆನ್ ವಿ ರವಿಚಂದ್ರನ್ ಸರ್. ಆ ಹೆಗ್ಗಳಿಕೆ ರವಿ ಸರ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮ್ಯಾಮ್ನ ಅವತ್ತು ಅಲ್ಲಿ ಕರ್ಕೊಂಬಂದು ನಮ್ಗೆ ಇಲ್ಲಿ ಕೊಟ್ಟಿದ್ದಕ್ಕೆ. ಈಗ ಮತ್ತೆ ನಾವು ಎಷ್ಟೋ ವರ್ಷಗಳ ನಂತರ ಕೇಳಿ ನೋಡ್ತಾ ಇದೀವಿ. ಅವ್ರನ್ನ ಮತ್ತೆ ನೋಡಿ ಹೆಂಗನ್ಸ್ತು ಸರ್? ಆ ಕಡೆನೇ ಕತ್ಗೆ ಕೂತ್ಗೆ ತಿರ್ಕೊಂಡು ಅಲ್ಲೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಆ ಕಡೆ ನೋಡ್ಬಿಡಿ. he wants to see that side only, so I'll do one thing. No madam, no madam, please ಇಲ್ಲೇ ಇರಿ ಮೇಡಮ್. ಹಿಂಗೆ ನೋಡಿ ಮಾತಾಡಿ ಸರ್. ನಾವು ಸಿನಿಮಾ ಮಾಡ್ಬೇಕಾದ್ರೆ ವಿ ವೆರ್ ವೆರಿ ಗುಡ್ ಫ್ರೆಂಡ್ಸ್. we were never director, hero or hero and heroine, no feel we never had. So day one in the, I think first 3 days she was a Bombay heroine. Then he converted me. I'll give the mic to ma'am also. This conversation is going to be very interesting. Yeah, so first few days she was Bombay heroine, Hindi heroine. First day bike chase ತೆಗಿತಾ ಇದ್ದೆ, ಪ್ರೀಸೋ ತಪ್ಪದು. ಅವ್ರಿಗೆ ಗೊತ್ತಿರಲಿಲ್ಲ. ನಾನೇ ಚೇಸು ಶೂಟ್ ಮಾಡ್ತಾ ಇದ್ದೆ, ನಾನೇ ಫೈಟು ಶೂಟ್ ಮಾಡ್ತಿದ್ದೆ, ನಾನೇ ಡೂಪ್ ಇಲ್ಲ ಏನಿಲ್ಲ. ನಾನೇ ಕೂರ್ಸ್ಕೊಂಡು ಬೈಕ್ ಕೋಲಾರೆಲ್ಲ ಸುತ್ಕೊಂಡು ಮನೆ ಬೆಟ್ಟ ಗಿಟ್ಟೆಲ್ಲ ಇಳಿದು ಹತ್ತುತ್ತಾ ಇದ್ದೀನಿ. ಇವಳಿಗೆ ಯಾರು ಡೂಪ್ ಇಲ್ವಾ ಈ ಪಿಕ್ಚರಲ್ಲಿ, ಫೈಟ್ ಮಾಸ್ಟರ್ ಇಲ್ವಾ, ಎಲ್ಲ ಇವನೇ ತೆಗಿತಾ ಇದ್ದಾನೆ ಅನ್ನೋ ಫೀಲಿಂಗ್ ಇವ್ರಿಗೆ. 3 ದಿವಸ ಆದ್ಮೇಲೆ ಕೇಳಿದ್ರು, ये पिक्चर में फाइट मास्टर नहीं है क्या, डूप नहीं है क्या, मेरे लिए भी डूप नहीं है, आप भी नहीं है. ಅವಾಗ ಕೇಳಿದ್ ಒಂದೇ, ಆರ್ ಯು ಸೇಫ್ ಆರ್ ರಿಲ್ಯಾಕ್ಸ್? ಐ ಆಮ್ ಸೇಫ್, ಐ ಆಮ್ ಫೀಲಿಂಗ್ ಸೇಫ್. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಆ್ಯಂಡ್ ವಂಡರ್ಫುಲ್ ಹುಡುಗಿ ಅವರು. ಆ್ಯಂಡ್ ವೆರಿ ಏನಂದರೆ, ಈಗ ನಮ್ಮನ್ನು ಕೂಡ ಶಿ ಕರೆಕ್ಟ್ಸ್. ಇವಾಗ ಇನ್ನೂ ಇದನ್ನು ಕಂಪ್ಲೇಂಟ್ ಮಾಡಿಲ್ಲ ಅವರು, ಇಲ್ಲ ಫಸ್ಟ್ ಇದನ್ನು ಕಂಪ್ಲೇಂಟ್ ಮಾಡ್ರು ಅವರು. ಆ್ಯಂಡ್ ಶಿ ವಾಸ್ ದ ಒನ್ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ದು ನನಗೆ. ಯು ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಫ್ರಮ್ ನೌ ಆನ್ವರ್ಡ್ಸ್ ಅಂತೇಳಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ, ಓ ಇಂಡೈರೆಕ್ಟ್ಲಿ ಯು ಡಿರೆಕ್ಟೆಡ್ ಹಿಮ್. ಆ್ಯಂಡ್ ವಿತಿನ್ ಸೆಕೆಂಡ್ಸ್ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸ್ಯಾರಿ ಹಾಕ್ಬೇಕು ಅಂದಾಗ, ಡೋಂಟ್ ವೇರ್ ನಾರ್ಮಲ್ ಸ್ಯಾರಿ, ವೇರ್ ಇಟ್ ಸಮಥಿಂಗ್ ಎಲ್ಸ್, ಬೇರೆ ತರ ಬಿಡು ಅಂದ ತಕ್ಷಣ ಕಾರಿಂದನೇ ಹೋಗಿ ಬೇರೆ ತರ ಉಟ್ಕೊಂಡು ಸೀರೆ ಬಂದು ಸಾಂಗ್ ಸ್ಟಾರ್ಟ್ ಮಾಡಿದ್ದು. ವೆರಿ ವೆರಿ ಜೊತೆಲಿದ್ದಾಗ ಯು ಹ್ಯಾವ್ ಲಾಟ್ ಆಫ್ ಲವ್ ಅಂಡ್ ಲಾಟ್ ಆಫ್ ಫ್ರೆಂಡ್ಶಿಪ್ ಅಂಡ್ ಲಾಟ್ ಆಫ್ ಸ್ಫೂರ್ತಿ ಕೊಡ್ತಾ ಇರ್ತಾರೆ ನಿಮ್ಮನ್ನ. ಶಿ ವಿಲ್ ಬಿ ಪುಷಿಂಗ್ ಯು. Yes. Charged up. She is always charged up, and that smile is always attractive and destructive also sometimes. I just want you to know. Yes, ma'am. I think when I worked with Ravi sir, he never complimented me.
After 18 years, he's complimenting me on this stage. He you never never said all complimented. these good things to me then. ನಾನು ಅವಾಗ 100 days ಫಂಕ್ಷನ್ ಮಾಡಲಿಲ್ಲ ಪ್ರೊಡ್ಯೂಸರ್ Nothing. ಆಫ್ಟರ್ ಫಿನಿಶ್ ಪಿಕ್ಚರ್ ವಿ ನೆವರ್ ಮೆಟ್ ಆಲ್ಸೋ ವಿ ಡಿಡ್ ಓನ್ಲಿ ಅನದರ್ ಪಿಕ್ಚರ್ Picture, ಟುಗೆದರ್ huh. ಸಮ್ ಇಯರ್ಸ್ ಅಗೇನ್ ಸೇಮ್ ಪ್ರೊಡ್ಯೂಸರ್ ಅಗೇನ್ ಪ್ರೊಡ್ಯೂಸ್ಡ್ ಎ ಫಿಲ್ಮ್ ವಿತ್ ಅಸ್ ಆಫ್ಟರ್ ವೆರಿ ಲಾಂಗ್ ಟೈಮ್ ವಿ ಮೆಟ್ So he never gave you that compliment. opportunity to come on the stage. Cha. I think we have never come on the stage we've before. never This is the first time. We never had the opportunity. Thank you, Prem sir, KVN sir, for bringing this jodi together on stage for the first time after so long. Ma'am, then it was only complaints, no compliments back then? No, he Complaints ಇಲ್ಲ. Where are the complaints? was known as the crazy star, and I know why he was called crazy. Crazy. When I walked with him, suddenly when I was shooting Ondagonova, there was a motorbike in the middle of the bungalow. Yeah, I house. said, sir, what is this motorbike doing in the middle of the bungalow? Next thing I knew, I was sitting on the motorbike, and instead of coming down the stairs, the motorbike was put on some harness, and it was I don't know, it was meant to come down on that harness, and I was sitting on the motorbike. So I was like, when it comes to picturization of songs, I realized at that time that that's why he was known as the king of songs. So he had a great ear for music, and I remember when we were shooting Raja Raja, that song, which was an iconic song. So creative it was. Yeah, there were cards coming out of Yes. different parts of my body. Don't ask me how he shot it. I was holding a towel. Suddenly there was a card coming from there and a card. I said, sir. Then he said, I want a card coming from here. I said, sir, but how are you going to do it? He said, you don't worry. You just stand. I'll bring the card out. So, I mean, that was Ravi, sir. But I feel so fortunate that after 18 years, I'm coming back to Kannada cinema with KD. To have been given this opportunity. You know, I wasn't going to do this movie, but like they say, दाने दाने पे लिखा होता है खाने वाले का नाम. I think part पे लिखा होता है actor का नाम. Wow. So I'm very fortunate that Prem sir had that confidence, and he pushed me. I was actually fractured and I was in a wheelchair when he came to narrate the film to me 2.5 years ago. And I said, you know, luckily I was on that wheelchair because at that time I was working a lot. And I said, I don't want to leave my kids and again, you know, go to Bangalore, because I knew the schedules were in Bangalore and Mysore. He says, you hear the script and you hear your part and then you say no. So I said, okay, make me hear it. So I remember by the time it reached interval point, I forgot I had a fracture. I nearly stood up. And then I slumped back. I said, sir, for this scene alone, I want to do this film. So Satyavati is that kind of character. Yes. And I feel so happy that the film manifested itself for me. And I got the opportunity to again pair up with Sanju. Again, we have great chemistry on screen and a great friendship. And Venki sir truly is the star of the movie, because when you see stars shine, you need this to shine. So that was provided by him, and it wasn't done just with the point of view of just making a film with money. I think he's made this film with heart, and that's why there's that soul. Thank you, Venki sir. Supreet, who handled all our tantrums. Dhruva, you were a pleasant surprise. Truly. Because I got, it's my first film with Dhruva, and he is an amazing talent. So, like Ramesh sir said, that, you know, he would joke around before, even before an intense shot, and then switch on. That can only happen when you've had that background of theatre, which is what he has. So his base is very, very good. So Kannada cinema will see a different side to Dhruva, and I wish you all the very best. And Rishma, I don't know about you, but I'm manifesting that you're going to be a huge star after this movie. So yes, it was just amazing. Ramesh sir, we've had some interesting work. I feel very, I'm not going to give out any secrets with Ravi sir's role and mine. But all I'm going to say, I wrote a line.
KD-ಯಲ್ಲಿ ಸತ್ಯವತಿಯಾಗಿ ಬರ್ತಾ ಇದ್ದೀನಿ. ಇದು ಪ್ರೀತಿ ಅಂತ ಅಂದ್ರೆ ಸೋ See, I'm ಕರ್ನಾಟಕ ಹುಡುಗಿ. So I speak ತುಳು. ಎಂಕ ತುಳು ಬರ್ಪುಣು, ಕನ್ನಡ ಆತ್ ಎಡ್ಡೆಡ್ ಬರ್ಪುಜಿ. ಒಂತೆ ತುಳುಟು ಪಾತಿರ್ಲೆ ಮ್ಯಾಮ್. ತುಳು ಅರ್ಥ ಆಪುಣ? ಅರ್ಥ ಆಪುಣ. KD ಮಾತಲ ಉಂಡು, ಎಮೋಷನ್ ಉಂಡು, ಆಕ್ಷನ್ ಉಂಡು, ಲವ್ ಉಂಡು, ಸ್ಟಾರ್ಸ್ ಉಲ್ಲಾರು ಮಾತೆಲ್ಲ ಉಲ್ಲೇರು, ಪ್ರೀತಿ ಉಂಡು. ಪ್ರೇಮ್ ಸರ್ ಬಾರಿ ಪ್ರೀತಿ ಒಂದು ಫಿಲ್ಮ್ ಮಲ್ತದೇರು. ಆ್ಯಂಡ್ ಯಾನ್ ಹೋಪ್ ಮಲ್ಪೆ ಒಂದು ಬಾರಿ ಮಲ್ಲ ಸಕ್ಸಸ್ ಆವಡು. ಆ್ಯಂಡ್ ಇರ್ನ ಪ್ರೀತಿ ಬೋಡು. ಆ್ಯಂಡ್ you've always supported all the work I have done. Please support us in this film again. Thank you very much. ಅರೆ ನಾನು ಆಮ್ ಅ ಮ್ಯಾಂಗ್ಳೂರನ್ ಅಂಡ್ ಐ ಮಸ್ಟ್ ಸೇ ವಿ ಮ್ಯಾಂಗ್ಳೂರಿಯನ್ಸ್ಗೆ ಶಿಲ್ಪಾ ಮ್ಯಾಮ್ ಇಸ್ ಅ ಬಿಗ್ ಪ್ರೈಡ್. ಮ್ಯಾಮ್ ಹಿಯರ್ ಯು ಆರ್ ನೋನ್ ಆಸ್ ಇನ್ KD era you are known as Satyavati, but in Karnataka you are fondly known as Chandu ಮ್ಯಾಮ್. ಚಂಡು. Thanks to him. ಚಂಡು ಎಲ್ಲರೂ ಒಂದ್ಸಲಿ ಚಂಡು ಅನ್ನಿ ನೋಡೋಣ. ಆ ಚಂಡು ಅಂದಾಗ ಮ್ಯಾಮ್ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಚಂಡು ಇಲ್ಲಿದ್ದಾರೆ. ಇದು KD ಟೀಸರು ನನಗೆ ಗೊತ್ತು. ಪ್ರೇಮ್ ಸರ್ ನಿಮ್ ಪರ್ಮಿಷನ್ ತಗೊಂಡು ಒಂದು ಜಲಕ್ದು ಒಂದು ಹಾಡು ಏನಾದ್ರೂ ನಮ್ದು ನೆನಪಿನ ಹಾಡು ಹಾಕ್ಸ್ಬಿಡದ ಸರ್? ಬಂಗಾರದಿಂದ ಬಣ್ಣಾನ ತಂದ ಮ್ಯಾಮ್ ಇಸ್ ವೇರಿಂಗ್ ಸಾರಿ. They're killing KD. Hey, song please. Come on. Let's hear it for Ravi sir and Shilpa ma'am. Hey, ಬಂಗಾರದಿಂದ. Ma'am, I'll take the mic. ಶಿವ ಭಕ್ತರು ಅದಕ್ಕೆ ಶಿವ ಸಾಂಗ್ ಆಗ್ತಾ ಇದಾರೆ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಈ ತರ ಆಪರ್ಚುನಿಟಿ ಮತ್ತೆ ಸಿಗೋದಿಲ್ಲ. ವಿ ಡೋಂಟ್ ಗೆಟ್ ದಿಸ್ ಆಪರ್ಚುನಿಟಿ ವೇರ್ ವಿ ಕ್ಯಾನ್ ಸಿ ರವಿ ಸರ್ ಅಂಡ್ ಶಿಲ್ಪಾ ಮ್ಯಾಮ್ ಟುಗೆದರ್ ಆನ್ ಸ್ಟೇಜ್. ಸಿನಿಮಾ ಕಥೆನೇ ಬದಲಾಗ್ಬಿಡ್ತಿದ್ ನೋಡಿದ್ರೆ. ಬರಲ್ಲ, ಏನು ಬದಲಾಗಲ್ಲ. ಸಿನಿಮಾದಲ್ಲಿ ನಾನು ಅವ್ರ ಮುಖನೂ ನೋಡಿಲ್ಲ. ಹೇಳ್ಬಿಟ್ರಿ ನೀವ್ ಇವಾಗ. ಈಗಿದೆ ಅವನ್ಗೆ ಹೇಳ್ಬಿಟ್ರಿ. ಜೋಡಿ ಇಲ್ಲ, ಏನು ಇಲ್ಲ. ನೀವು ಒಳ್ಳೆ ಕಥೆ ಆಯ್ತು ನನಗೆ. ಒಳ್ಳೆ ಕರ್ಕೊಂಡಾಗ ಅಲ್ಲಿ ಕೊಡ್ತೀರ. He said he revealed it. ನನ್ನ ಜೋಡಿ ಎಲ್ಲ ಬರೀ ಇವನೇ. ಅದರಲ್ಲೂ ಇವನು ಬೈಯೋದೆ. ಹಲೋ, ಇವನು ಬೈಯೋದೆ ನನ್ನ ಕಥೆಯಲ್ಲಿ. ಬೈಯೋದ್ರೆ ಪಂಚಗಿಂಚೆಲ್ಲ ಬೇರೆ ಕಿತ್ತಾಕ್ಬಿಡ್ತಾನೆ. ಅವನ್ಗೆ ಅದೇನು ಆಸೆ, ನನ್ನ ಪಂಚ ಕಿತ್ತಾಕೊಳ್ಳೋ ಆಸೆ ಅವನದು. ನೀವು ಬಂದ್ಬಿಟ್ಟು ಇಲ್ಲಿ ಜೋಡಿ ಆಡು ಅಂತೀರಾ. ಅವ್ರು ವಿಲ್ಲನರು ಹೇಳಂಗಿಲ್ಲ, ಅವರೇ ಬೇರೆ ನಾನೇ ಬೇರೆ. He revealed, ma'am, that you guys we are never faced each other because he was my hero and he was the director. And like I said, he was one and all. He was a DOP also, he was director also, action director, dupe. So he would set the shot up. And the assistant director obviously would tell me the lines and everything, and he'd be screaming, and then suddenly you hear romantic scene, action. I'm like, there's no emotion. He would be, and then suddenly, cut. Okay. So I mean, I've worked like that with him. So it was too comical. Ayyo, Ravi sir, KD, no romance? Or, yes, there is romance. ಅಲ್ಲ, ನಂಗೆ ರವಿ ಸರ್ನ ಆ ಜಿಗದ್ ಕೊಟ್ಟು ಸರ್ ಹೆಂಗ್ ಸರ್ ಯುವಕರ್ತ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ನೀವು ನಿಮ್ಮ KD ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ KD ಏನ್ ಗೊತ್ತಾ? KD ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ. ಹೌದು. KD ಅಂದ್ರೆ ಫಸ್ಟ್ ಬರ ನಿನ್ನ ಅಲ್ಲಿ ಕೂತ್ಕೊಂಡಿರ್ತಾರೆ. ಇವನು ನೋಡಿ ಎಲ್ಲರೂ ಯಾಮಾರ್ತಾರೆ. ಆ್ಯಕ್ಚುಲ್ ಆಗಿ ಈ ಮುಖ ನೋಡು, ಯಾವಾಗಲೂ ನಗ್ತಾ ಇರುತ್ತೆ, ಸೌಮ್ಯವಾಗಿ ವಿನಯವಾಗಿರ್ತಾನೆ. ಆ್ಯಕ್ಚುಲಾಗಿ ಇದು ನಿಜವಾದ ಫೇಸ್ ಇದ್ದು ಅಲ್ಲ ಒಂದು. ಇದು ಆ್ಯಕ್ಚುಲ್ ತುಂಬ ಕಷ್ಟ. ಆ್ಯಕ್ಚುಲ್ ಆ ಥರ ಬದುಕೋದು ಕಷ್ಟ, ಅದರ ಇರೋದು ಕೂಡ ಕಷ್ಟ. ಆದರೆ ಇವನ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ. ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ, ಅದು ಈ ಪ್ರೇಮ್. ಆಮೇಲೆ ಈ ಸಿನಿಮಾ KD ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು, ಧೈರ್ಯ, ಆಸೆ, ಕನಸು, ಕಲಾವಿದರ ದಂಡೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್. ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮ್ಮ ಗರ್ವ.
ಆಮೇಲೆ KVN ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್. ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ. ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್. KVN ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ, ನೀವು ನಂಬಿಕೆ ಕೊಟ್ಟಿದ್ದೀರಾ. ಆ್ಯಂಡ್ ವಿ ಆರ್ ಸಲ್ಯೂಟ್ ಟು ಯು ಸರ್. ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು, ಇಷ್ಟೇ ಬಡ್ಜೆಟು, ಇಷ್ಟಲ್ಲಿ ಮುಗಿಬೇಕು ಅನ್ನೋದು. ಅದಿಲ್ಲ ತಲೆಯಲ್ಲಿ, ಅದಿದ್ದರೆ ಕನಸು ಕಾಣೋಕ್ಕಾಗಲ್ಲ ಫಸ್ಟು. ಆ ಥರ ನನಗೆ ನಮ್ಮ ಅಪ್ಪ ಇದ್ದರು. ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರಲಿಲ್ಲ ನಂಗೆ. ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವು ನಾನು. ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದಷ್ಟೇ. ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ, ಯಾರಿಗೂ ಗೊತ್ತಿಲ್ಲದಿರೋದು, ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರು ಅದು 3 ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ. ಅದು ಹೆಂಗೋ 3 ವರ್ಷ ತೊಗೊಂಡ್ಬಿಡುತ್ತೆ. ಕರೆಕ್ಟಾ? ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಬಂದಿರೋದು. ಹೆಂಗೆ ನೀನು ಯಾವ ಸಿನಿಮಾ ಮಾಡಿದ್ರೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವನಿಗೆ. ಕರೆಕ್ಟಾ? ಹೇಳ್ಬಾರ್ದ ಇವೆಲ್ಲ ಅಲ್ಲ. ಬಟ್ ನನಗೆ ಅದು ಬಾಯಿ ಸುಮ್ಮನೆ ಇರಲ್ಲ. ನೀವೆಲ್ಲ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಹೇಳ್ಬೋದಾ ಇದು ಅಂತ. ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದನೆ. ಅವ್ರು ಏನು ಹೇಳಿದ್ರು. ಆಮೇಲೆ ಅವಾಗಲೇ ಹೇಳಿದೆ, ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ, ಅವ್ರು ಪ್ರತಿ ಒಂದು ಶಾರ್ಟು, ಪ್ರತಿಯೊಂದು ಸಾಂಗ್ ಲೈನು, ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ, ಯಾವುದೋ ಒಂದು ಕೂದಲು ಇದು, ಅದಕ್ಕೂ ಸಮ ಅಲ್ಲ ನಾವು ಯಾರೂ ಅವ್ರಿಗೆ. ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ್ ಅವ್ರು, ನಿಮಗೆ ಗೊತ್ತಿರಲಿ ಇದು, ನನ್ನ ಗೆಟಪ್ ಮಾಡೋದಕ್ಕೆ 15 ಜನ 10 ದಿನ ನಮ್ಮ ಮನೆಗೆ ಬಂದಿದ್ದಾರೆ. ಎಸ್ ಸರಿ ಸರ್, 10 ಡೇಸ್. ಸಿನಿಮಾಲಿ ಆ್ಯಕ್ಟ್ ಮಾಡೋದು 6 ಡೇಸ್. ಬರೀ ನನ್ನ ವಿಗ್ಗಿನ ಜುಟ್ಟು ಸರಿ ಮಾಡೋಕೆ ಇವನು ಇದು ಹಿಂಗೆ ಬರ್ಬೇಡ, ಛತ್ ವಿಗ್ ಚೇಂಜ್. ನೆಕ್ಸ್ಟ್ ಅದೇ ವಿಗ್ ಬರ್ತಾ ಇದೆ ನನಗೆ. 6 ದಿವಸ ಅದೇ ವಿಗ್ಗೆ ಬಂದಿರೋದು. ಒಂದು ಕೂದಲು ತೆಗ್ದಿರ್ತಾನೆ ಅವನು ಅಷ್ಟೇ. ಆ ಥರ ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್. ಆದರೆ ಅದ್ರೊಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗಲೂ ಇರೋದು ಅವ್ರಿಗೆ. ಅದು ಯಾವಾಗಲೂ ಕಾಣಿಸುತ್ತೆ. ಅದು ಯು ಕ್ಯಾನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್. ದ ವೇ ಯು ಸ್ಪೀಕ್ ಟು ಅಸ್ ಅಂಡ್ ವೆರಿ ಸಾಫ್ಟ್ ಯು ಆರ್, ಬಟ್ ನಾಟ್ ಇನ್ ಯುವರ್ ಲುಕ್ಸ್. ಆ್ಯಂಡ್ ಪಟಾಯ ವೆನ್ ಐ ಫಸ್ಟ್ ಮೆಟ್ ಹಿಮ್ ಇನ್ ಪಟಾಯ. ಆ್ಯಕ್ಚುಲಿ ನಂದೊಂದು ಶೂಟಿಂಗ್ ಪಟಾಯಲ್ಲಿ, ಅವ್ರದ್ದು ಶೂಟಿಂಗು. ಯು ವಾಸ್ ಸೋ ಗ್ರೇಟ್ಫುಲ್. ಅಂದರೆ ಅವಾಗ ಏನು ಮಾಡಿದ್ರು ಅಂದರೆ, ಅವ್ರದ್ದು ಕ್ಯಾರವನ್ ಇತ್ತು, ನಮ್ಮದು ಕನ್ನಡ ಪ್ರೊಡಕ್ಷನ್ ಅಲ್ಲ. ಕ್ಯಾರವನ್ ಫಾರಿನಲ್ಲಿ ಕೊಡಲ್ಲ ನಮಗೆ. ಅಲ್ಲಿ you are the one who introduced Caravan to Kannada film industry. Yes, he was the only one who used to have it. He used to sit out and he used to allow me to use it. ಅಲ್ಲ, ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಅವ್ರಿಗೆ. ಆಮೇಲೆ ಅಲ್ಲಿ ಅವ್ರಿಗೆ ಗೇವ್ ದ ಕ್ಯಾರವನ್ ಟು ಮೀ. ಈ ಡಿಂಟ್ ಇವನ್ ನೋ ಮಿ ದೆನ್ ಆ್ಯಕ್ಚುಲಿ. ಅವ್ರು ಕರೆದ್ಬಿಟ್ಟು ದೇ ದ ಕ್ಯಾರವನ್ ಅಂದ್ಬಿಟ್ಟು ಹೋದವ್ರು ಅವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ आपका फर्स्ट फिल्म हीरो विधाता किया था, and I did that film your character in Kannada sir. I played that role here actually. Pitama anta naane act ಮಾಡಿದ, ಆ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ದು. ಸೊ ಎಲ್ಲೋ ವಿ ನೋ ಈಚ್ ಅದರ್ ಸರ್. ವಿ ಹ್ಯಾವ್ ಬೀನ್ ದೇರ್ ಟುಗೆದರ್, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಹ್ಯಾವ್ ಬೀನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್. ಅದೊಂದು ಖುಷಿ ಕೊಡುವಂಥ ವಿಷಯ. ಬೇಸಿಕಲಾಗಿ ಇಲ್ಲ ಹೇಳಲ್ಲ, ಕ್ಯಾರೆಕ್ಟರ್ ಹೇಳಲ್ಲ ನಾನು. Prem sir is very scared because you are Satyavati in the film. He is Satyavata real life. 10 ಸರಿ ಬಂದ, ಆದ್ರೆ ಇವತ್ತರೆಗೂ ಕತೆ ಹೇಳಿಲ್ಲ ಕಣೆ ನನಗೆ. ಇವತ್ತರೆಗೂ ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ರಾಣಿಗೂ ಗೊತ್ತಿಲ್ಲ. ಒಂದೇ ಹೇಳಿರೋದವನು, ನಿಮ್ಗೆ ಯಾಕಣ ನೀವು ಬಂದು ಹೋಗಿ ಅಂದ. ಆಮೇಲೆ ಕೊನೆಗೆ ಪಾರ್ಟ್ 2 ಅಲ್ಲಿ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೆ ನನ್ನ ತಲೆ ಮೇಲೆ. ಒರಿಜಿನಲ್ ಅದು ಗೊತ್ತಿಲ್ಲ, ಪಾರ್ಟ್ 2 ಅಲ್ಲೇ ಸರ್ ನಿಮ್ಮದು ಮೇಯ್ನ್ ಅಂತ ಇಟ್ಟವನೆ. ಓಕೆ, ವಾಟ್ ಎವರ್ ಇಟ್ ಈಸ್. ಒಂದು ದೊಡ್ಡ ಪ್ರೊಡಕ್ಷನ್ನು, ಒಂದು KVN ಅಂತ ಪ್ರೊಡಕ್ಷನು, ನಮ್ಮ ಸುಪ್ರೀತ್ ಅವರು ಇರ್ತಾರಲ್ಲಿ, ಅವರು ಎಲ್ಲ ಜೊತೆಯಲ್ಲಿ ಬಂದಾಗ, ನಿನ್ನಂಥವ್ರು ಆಸೆ ಕನಸ್ಕೊಂಡಾಗ, ನಮ್ಮದು ಪಾತ್ರ ಚಿಕ್ಕದಿರಲಿ ಇಲ್ಲದೇ ಇರಲಿ, ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅಂದ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ. ಟು ಬಿ ವಿತ್ ದಿ ಡ್ರೀಮ್ಸ್ ಎಲ್ಲರೂ ಇರಬೇಕು. ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ. ರಮೇಶ್ ಆಗಲಿ ನಾವಾಗಲಿ ವಿ ಜಸ್ಟ್ ಕಮ್ ವಿತ್ ಬ್ರಾಡ್ ಮೈಂಡೆಡ್ನೆಸ್. ಓಕೆ, ಒಂದು ದೊಡ್ಡ ಪರದೆಯಲ್ಲಿ ಒಂದು ದೊಡ್ಡ ಸಿನಿಮಾ, ನಮ್ಮದೇ ಸಿನಿಮಾ ಅಲ್ಲ, ಫೈನಲ್ ಆಗಿ ನಮ್ಮದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫೀಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಅಷ್ಟೇ. ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬ ಮೈನಾಗಿ ಬಂದಂಥ ಸಿನಿಮಾ. ಬೇರೆ ಏನೇನು ಹೋಟೆಲ್ಸ್ ಬೇರೆ ಅದೇ ಶುಡ್ ಬಿ ಸಿಂಗ್. ನೋ, ಒಂದು ಹಾಡು ಆಡ್ಬಿಡೋಣ. ಹೌದು, ಕರೆಕ್ಟ್. ಸಾಂಗ್ ಇಸ್ ರೆಡಿ, ಡೋಂಟ್ ಸಿಂಗ್, ನೋ ಸಿಂಗಿಂಗ್, ಪ್ಲೇ ದ ಮ್ಯೂಸಿಕ್, ಪ್ಲೇ ದ ಮ್ಯೂಸಿಕ್. ಸರ್ ಮೈಕ್ ಬಾರ. ಅವಳು ಡ್ಯಾನ್ಸ್ ಹೇಳ್ಕೊಡ್ತಾಳೆ ನನಗೆ ಏನು ಬರಲ್ಲ. ಇವಳೆಲ್ಲ ಇವಳು ಅಷ್ಟೇ ಮಾಡ್ತಾರೆ. ಇವಳು ಐ ವಿಲ್ ಫಾಲ್ ಲೈಕ್ ದಿಸ್, ಯು ಕ್ಯಾಚ್ ಮಿ ಹಿಯರ್ ಅಂತಾಳೆ. ನಾನು ಹಿಡಿಬೇಕು. ಮೈಕ್ ತಗೋತೀನಿ, ಬಾರ ಆಗ್ಬಿಡುತ್ತೆ, ಕೊಡಿ. ಸಾಕದು, ನಾನು ಬಿಟ್ಟರು ನನ್ನ ಕೈ ಸೀರೆ ಬಿಡಲ್ಲ.
I want to also say, in Switzerland, he saved money. He even choreographed the songs also. he says that English ಅಲ್ಲಿ ಹೇಳಿ ಸರ್ ಏನ್ ಹೇಳಿದ್ರಿ ಅದನ್ನ even if I leave someone my hands they stay in touch with them is what he said because your sari got tangled with his bangle. But Shilpa ma'am, you look the same exactly even just for No, 30 I don't seconds we agree did. with that. Hey, ma'am. I look better. ಬಟ್ ಏನ್ರಿ ಆ ಬಳುಕು ಏನ್ರಿ ರವಿ ಸರ್ ನೀವ್ ಅವ್ರಿಗೋಸ್ಕರ ಹಾಡ್ ಬರ್ದ್ರ ಹಾಡೇ ಇವ್ರಿಗೋಸ್ಕರ ಸೃಷ್ಟಿ ಆಯ್ತಾ ನಮಗಂತೂ ಗೊತ್ತಿಲ್ಲ ಬಟ್ ದಿಸ್ ಜೋಡಿ ದಟ್ ಸಾಂಗ್ ಅಂಡ್ ಯು ಬೋತ್ ವಿಲ್ ಆಲ್ವೇಸ್ ಬಿ ಆರ್ ಫೇವ್ರೆಟ್ಸ್ ಇನ್ ಆರ್ ಹಾರ್ಟ್ಸ್ ಮ್ಯಾಮ್ ಆಲ್ವೇಸ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮೋರ್ ಪವರ್ ಟು ಯು ಅಂಡ್ ದೊಡ್ಡ ಚಪ್ಪಾಳೆ ಬರಬೇಕು ಶಿಲ್ಪಾ ಮ್ಯಾಮ್ಗೆ ಅಂಡ್ ರವಿ ಸರ್ಗೆ ಸರ್ ಥ್ಯಾಂಕ್ ಯು ಇನ್ನ ಇದೆಯಾ ಹೌದು ಕರೆಕ್ಟ್ ಸರ್ ಆಮೇಲೆ ನಾಳೆ ಬಂದು ಬೈತಾನೆ ನನ್ನ ಸತ್ಯವತ ಯು ಆರ್ ಸತ್ಯವತಿ ಸತ್ಯವತ ಬರಯ್ಯ ನನ್ನ ಲೈಫ್ ಬಾ ನಾನು ಸುಮ್ಮನೆ ಸ್ಟೇಜಲ್ಲಿ ಕಟ್ಟು ಹಿಂಗೆ ಹೋಗ್ಬಿಟ್ರೆ ಚೆನ್ನಾಗಿರುತ್ತಾ Feel like I'm making Preetsot Tappa part 2. ಏಯ್ ಪ್ರೇಮ್ ವಿ ಡೋಂಟ್ ಮೈಂಡ್ ಮೇಡಮ್ ಇದೇನು ಬಾಡಿ ಬಲೂನ್ ಅನ್ಕೊಂಡಿದ್ಯಾ ಏನು ಅನ್ಕೊಂಡಿದ್ಯಾ ಅವಾಗ 20 kg ಕಡಿಮೆ ಮಾಡು ಅಂತ್ಯ ಮತ್ತೆ ಊದು ಅಂತ್ಯ ಮತ್ತೆ ರೆಡಿ ಆಗೋ ಅಂತ್ಯ ಅವ್ನಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೆ 3 ವರ್ಷದಿಂದ ನನಗೆ ಚೆನ್ನಾಗಿ ಗೊತ್ತು ಹೋದ ವೆಯ್ಟ್ ಕಡಿಮೆ ಮಾಡೋದು ಬರೋದು ಹೆಂಗಯ್ಯ ಇದೆಲ್ಲ ಸಾಧ್ಯ ನಿನಗೆ ಹಾ ನಿನ್ನ ನೋಡ್ರೆ ನನಗೆ ಭಯ ಆಗುತ್ತೆ ಸುಮ್ಮನೆ ಹಿಂಗೆ ಅಂದರೆ ಬಿದ್ದೋಗ್ಬಿಡ್ತೀನಿ ನಾನು ಇವಾಗ ಬೇರೆ ಒಟ್ನಲ್ಲಿ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗ ನನ್ಗೆ ಗೊತ್ತಿರೋದೇನೆಂದರೆ ತುಂಬ ಕಷ್ಟಪಡ್ತಾನೆ ಸಿನಿಮಾ ಮಾಡೋದಕ್ಕೆ ಅವನಿಗೇನೋ ಒಂದು ಆಸೆ ಸಿನಿಮಾ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ಆ್ಯಂಡ್ ಒಂದು ಸಿನಿಮಾಗೆ ಡೆಡಿಕೇಟ್ ಮಾಡೋದಿದೆಯಲ್ಲ ಒಬ್ಬ ವ್ಯಕ್ತಿ 3 years ಒಂದೇ ಸಿನಿಮಾ ಮಾಡ್ತೀನಿ ನಾನು ಅಲ್ಲವರೆಗೂ ಬೇರೆ ಸಿನಿಮಾ ಮಾಡಲ್ಲ ಅನ್ನೋದು ಅಷ್ಟು ಸುಲಭವಾದ ವಿಷಯಗಳಲ್ಲ ಅದು ಮಾರ್ಕೆಟ್ ಇಲ್ಲಿರೋ ಟೈಮಲ್ಲಿ ಬ್ಯುಸಿ ಇರೋ ಟೈಮಲ್ಲಿ ವೆನ್ ಯು ಕ್ಯಾನ್ ಸೈನ್ 3 films ನಾನು ಒಂದು ಸಿನಿಮಾ ಸಾಕು ಅಂತ ಇರ್ತಾನಲ್ಲ ಅದು ಅವನ ಡೆಡಿಕೇಶನ್ ಹೇಳ್ಕೊಡುತ್ತೆ ಪ್ಲಸ್ ಅವನು ಎಷ್ಟು ಬೇಗ ವೆಯ್ಟ್ ಕರಗಿಸ್ತಾನೆ ಎಷ್ಟು ಬೇಗ ಇಳಿತಾನೆ ಅಂದರೆ ಬಲೂನ್ಗೆ ಊದ್ದಂಗೆ ಅದು ಹಾಂ ಅದು ಹೆಂಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ ಅವ್ನು ನೋಡ್ರೆ ನಾವು ಇದಂಗೆ ಅದೇ ಥರ ಅದಕ್ಕೆ ಅಭ್ಯಾಸ ಮಾಡ್ಕೊಡಿದ್ದು ಇಳಿಸೋದು ಅಂತದ್ದು ಏನಾರು ಹೇಳ್ಕೊಟ್ರೆ ನಮಗೂ ಈಸಿ ಆಗುತ್ತೆ ಇವಳು ಬಿಟ್ಟರೆ ಟಾರ್ಚರ್ ಮಾಡಕ್ಕೆ ಬಿಡ್ತಾಳೆ ನಿಂಗೆ ಗೊತ್ತಿಲ್ಲ ಇವಳ ಜೊತೆ ಯೋಗ ಮಾಡಕ್ಕೆ ಕೂತ್ಕೊಂಡ್ಬಿಟ್ರಿ ನಾನು ಆ್ಯಂಡ್ ನನಗೇನು ಗೊತ್ತಾ ಈ ಥರ ಹುಡುಗಿ ಸಿಕ್ಕರೆ ಬೇಗ ಕರಗ್ಬಿಡ್ತೀನಿ ಬೇಕಾದ್ರೆ ನಾನು ಮನಸ್ಸು ಕರಗ್ಬಿಡುತ್ತೆ ದೇಹನೂ ಕರಗ್ಬಿಡುತ್ತೆ Girl like you comes and teaches me yoga, no? My heart and my body, everything will go slim in a second, I said. It melts in seconds if you teach your... Ma'am, no, but he really wanted to check the tips for... He said that... I'll tell him off camera. Okay. Off camera. But importantly, I want to say something about Prem sir. We've hijacked this event with moments, but Prem sir, I really admire your passion. And this film couldn't have been made without your consistent passion. And I've worked with one crazy director, but I didn't know it could get any crazier. That's you. The way you would explain every scene, the way you have shot every character, and the dedication and the love and the faith you had in every actor, which is why we are so good in the movie. You know, so a big round of applause for Prem sir, who truly has been the captain of the ship, and what a beautiful film he's made. It's a different era, and for me, it was the first time that I played a character from the 70s. It was a lot of work, like Ravi sir said. He was so particular about every hair. Like you, even I also went through 3 different looks, and he would keep flying in and out. I think 3 times from Bangalore to Mumbai. Every sari, every border, the way the hair is flying in that shot, I want you to know it doesn't look that simple. There were 3 storm fans. There was somebody sleeping on the floor. I nearly stamped on him. But it was amazing. It was one of the most brilliant filmmaking experiences for me to learn from. Thank you, sir. You're brilliant. And today everybody is loving the saris what Satyavati is wearing. And our retro sari look ವಾಪಸ್ ಮತ್ತೆ ಟ್ರೆಂಡ್ ತಗೊಂಡ್ಬಂದಿದ್ದಾರೆ. People are loving that look and the sari. Ma'am, you got back the sari look back again. Thank you very much for that. And ma'am, last question. Since you're in Bangalore, what is that one favorite spot or favorite food or favorite cuisine you like about Bangalore? I'm Mangalorean, so it's pretty much the same thing. I love
Meen the gasi, neer dosa. I'm very basic. So, yeah, just the simple, same Mangalorean food that I eat at home. Yes. Yeah. That's the best healthy diet. Neer dose and mean curry. If you maintain that, you'll Sir, get a what body. what have you been eating? Sir, what are you eating ಅಂತ ಕೇಳ್ತಾ ಇದ್ದಾರೆ ಸರ್? I don't eat. No. This is not because of my eating, because I broke my backbone. My L4 See, L5 that is is also. my L4 L5 is still not operated. You were directing it also. Yeah, being even now I can lift the heroines. It's not a problem for me. I still manage. I don't ಅದರಲ್ಲಿ ಏನು ತೊಂದರೆ ಆಗಿಲ್ಲ. ತೊಂದರೆ ಆಗೋದು ಇಲ್ಲ ಈ ಇದು ಯಾವಾಗ ಇದನ್ನು ಒಪ್ಕೋಬೇಕು ಜನ ಕೆಲವು ಸರಿ ಅಲ್ವಾ? But I have to also give a huge compliment to Ravi sir. When I joined the Kannada film industry, I knew nothing. It was my first Kannada film, and I did it for my grandmother because she always said, you must do something in Kannada because she spoke Kannada. So when I joined, Hindi films are shot very differently. He taught me how to be a Kannada heroine, and I learned so much from you, sir. Thank you so much. So that he gave me that chaska of Kannada movies. Thank you so much for sharing your words with us. Thank you so much, Ravi sir. Thank you, Shilpa ma'am. ಅಲ್ಲ Thank ನೀನು you. ಬರೀ ಕಳ್ಸೋದ್ರಲ್ಲೇ ಇದೆಯಲ್ಲ, ಯಾಕೆ ಸಾಕ ಇವತ್ತು? ಸರಿ, ಓಕೆ, ಇನ್ನೊಂದ್ಸರಿ ಇನ್ನೊಂದು ಮೀಟಿಂಗ್ ಮಾಡ್ಕೊಳ್ಳೋಣ. ಇಲ್ಲ, ಇನ್ನ ಧ್ರುವ ಸರ್ ಮಾತಾಡ್ಬೇಕು. ಪ್ರೇಮ್ಗೆ ಭಯ ಆ. ಎಲ್ಲಿ ಏನ್ ಮಾತಾಡ್ಬಿಡ್ತೀನೋ ಅಂತ. ಇಲ್ಲ, ನೀವು ಎಲ್ಲ ಇವಾಗ್ಲೇ ಮಾತಾಡ್ಬಿಟ್ರೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರಲ್ಲ, ಹಂಗಾಗಿ ನಾನು ಜಾಸ್ತಿ ಕೇಳ್ತಾ ಇಲ್ಲ. ಅಬ್ಬಾ, ಬಟ್ ಇದು ಒಂದು ಅನ್ಫರ್ಗೆಟೇಬಲ್ ಮೂಮೆಂಟು. ಈ ಸ್ಟೇಜ್ ಮೇಲೆ ನಡೆದಿದ್ದು. ರವಿ ಸರ್ ಅಂಡ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಹಿಯರ್ ಆನ್ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು. ಎವ್ರಿಬಡಿ ಸೆಡ್, ನೀವೊಂದು ಒಳ್ಳೆ ಐಡಿಯಾನ ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳಿ. KVN ಸರ್ ಅವರ ಸಾಕಷ್ಟು ಸಿನಿಮಾ ರಿಲೇಟೆಡ್ ಕಾರ್ಯಕ್ರಮಗಳು ನಾನು ಹೋಸ್ಟ್ ಮಾಡಿದ್ದೀನಿ. ಬಟ್ ನಾಟ್ ಜಸ್ಟ್ ಅ ಬಿಗ್ ಬಜೆಟ್ ಫಿಲ್ಮ್, ದ ಬೆಸ್ಟ್ ಫಿಲ್ಮ್ಸ್ ಆರ್ ಮೇಡ್ ಅಂಡ್ ಪ್ರೊಡ್ಯೂಸ್ಡ್ ಫ್ರಮ್ KVN. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ, ಅದಕ್ಕೆ ಬೇಕಾಗಿರುವಂತಹ ಖರ್ಚಾಗಿರ್ಬೋದು, ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಅದನ್ನ ಬಹಳ ಪ್ಯಾಷನೇಟ್ ಇಂದ ಒಂದು ನಿರ್ಮಾಣ ಮಾಡುವಂತ ಏಕೈಕ ನಿರ್ಮಾಪಕರು ಅಂತಂದ್ರೆ ದಟ್ ಇಸ್ ಕೆ ವೆಂಕಟ್ ನಾರಾಯಣ್ ಸರ್ ಅವರು. ಸೊ ಈ ರೀತಿ ಒಬ್ರು ನಿರ್ಮಾಪಕರು ನಮ್ಮ ಕರ್ನಾಟಕಕ್ಕೆ ಬೇಕು, ಭಾರತೀಯ ಚಿತ್ರರಂಗಕ್ಕೆ ಬೇಕೇ ಬೇಕು. ಸೊ ನಮ್ಮೆಲ್ಲರ ಹೆಮ್ಮೆಯ KVN ಸರ್ ಸ್ಟೇಜ್ ಮೇಲೆ ಕರೆಯೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವೆಂಕಟ್ ನಾರಾಯಣ್ ಸರ್, ಪ್ಲೀಸ್. KD Eradu real hero is Venkat Narayan sir. Sir, and your hair also looks like one full hero, mass hero hairstyle, sir. Thank you. Welcome, sir. Welcome. And today, after KD teaser launch event to Mumbai, Hyderabad, Chennai, Cochin, ಎಲ್ಲ ಆದ ನಂತರ ನಮ್ಮ ಮನೆ ಬೆಂಗಳೂರಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಿದೀವಿ. ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ನಿಮಗೆ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಎಲ್ಲರಿಗೂ ಈ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಟೀಸರ್ ಅಂತ ಏನು ಮಾಡಿದಾರೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ನಮ್ಮ ಡೈರೆಕ್ಟರು ಎಲ್ಲ ಕ್ಯಾರೆಕ್ಟರ್ನೂ ಒಂದ್ಸರಿ ಪಿಕ್ಚರಲ್ಲಿ ಯಾರು ಇದ್ದಾರೋ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಥಾಟ್ ಬಂದಿರುವಾಗ ತುಂಬ ವೈಲೆಂಟ್ ಥ್ರೆಡ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದ್ರ ಮೂಲಕ ಎಲ್ಲ ಕ್ಯಾರೆಕ್ಟರ್ಸ್ನು ಜೋಡಿಸಿ ಯಾರ್ಯಾರು ಯಾವ ಪಾತ್ರದಲ್ಲಿ ಕಾಣಿಸ್ತಾರೆ ಅಂತ ತೋರಿಸಿದ್ದಾರೆ. ಬಟ್ ಇದು ಬರೀ ಇಂಟ್ರೊಡಕ್ಷನ್ ಮಾತ್ರ. ಮೂವಿ ಇಸ್ ಔಟ್ ಅಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನರ್. ದೇರ್ ಆರ್ ಎಮೋಷನ್, ದೇರ್ ಇಸ್ ಲವ್, ದೇರ್ ಇಸ್ ಎಫೆಕ್ಷನ್. ಮೋಸ್ಟ್ ಆಫ್ ದ ಪೀಪಲ್, ಈಗ ಶಿಲ್ಪಾ ಅವ್ರು ಮಾತಾಡಿದ್ರು, ರಮೇಶ್ ಅರವಿಂದ್ ಸರ್, he lit up the screen. First time I have seen him speaking, his sense of humor is terrific. So I know he gave so many meanings to KD which we did not know. So likewise Ravichandran sir also, Dhruva avaraagli, Ramesh sir agli, Ravichandran sir agli, for that matter even Sanjay Dutt sir and Shilpa madam agli, even Reshma ಅವರು, ಅವರೆಲ್ಲರೂ ಈ ಸಿನಿಮಾಲ್ಲಿ ಈ ತರ ಪಾತ್ರ ಇದಕ್ಕೆ ಮುಂಚೆ ಮಾಡಿಲ್ಲ. ಎಲ್ಲಿ ಯಾವ ಪಿಕ್ಚರಲ್ಲಿ ಫ್ರೆಶ್ ಆಗಿ ಕಾಣಿಸ್ಕೊಂತಾ ಇದ್ದಾರೆ, ಡಿಫ್ರೆಂಟ್ ಆಗಿ ಕಾಣಿಸ್ಕೊಂತಾ ಇದ್ದಾರೆ. ಈ ತರ ಕ್ಯಾರೆಕ್ಟರ್ ಆರ್ಕ್ ಡಿಸೈನ್ ಮಾಡಿ ಒಂದು ಇದಕ್ಕೆಲ್ಲ ಬೈಂಡಿಂಗ್ ಥ್ರೆಡ್ ಸ್ಟೋರಿನ್ ಮಾಡಿ ಪ್ರೇಮ ಅವರು ತುಂಬಾ ಕಷ್ಟಪಟ್ಟು ಲಾಸ್ಟ್ 2.5-3 years
ಇದು ನಿಮ್ಮ ಎಲ್ಲರಿಗೂ ಇಷ್ಟ ಆಗೋ ಥರ ತಿದ್ದಿ ಸ್ಕ್ರೀನ್ ಮೇಲೆ ತೆರೆ ಮೇಲೆ ತಗೊಂಡ್ಬರ್ತಾ ಇದ್ದಾರೆ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಈಸ್ ಪಾರ್ಟ್ ಆಫ್ KD ಟೀಮ್, ಡೈರೆಕ್ಷನ್ ಟೀಮ್, ಟೆಕ್ನಿಕಲ್ ಟೀಮ್, all the stars. When I first met Sanjay Dutt sir, it's a different experience. It's like as though we have known him. He is so much of love, energy, and affection. You'll see it in warm hug that he gives. We met many times after that, purely because of the way he is. Thank you, sir. It was amazing to have you as a part of KD. We really, really enjoyed. ಇನ್ಫ್ಯಾಕ್ಟ್ ಈಗ ನೋಡಿದ್ರೆ ಎಲ್ಲರೂ ಸ್ಪೀಚ್ ಎಲ್ಲ ಎಷ್ಟು ಖುಷಿ ಖುಷಿಯಾಗಿ ಒಂದು ಫ್ಯಾಮಿಲಿ ತರ ಎಲ್ಲರೂ ಮಚ್ಚಿಟ್ಕೊಂಡಿದ್ದಾರೆ ಅಷ್ಟೇ. ಬಟ್ ಆದ್ರೆ ಮಚ್ಚಿಟ್ಕೊಂಡ್ರೆ ಪ್ರೀತಿ ಇದೆ ತುಂಬಾ. ಡೋಂಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ಆಲ್ ದಟ್. ಅಂಡ್ ಅಪಾರ್ಟ್ ಫ್ರಮ್ ಡೈರೆಕ್ಷನ್ ಟೀಮ್, ದ ಸ್ಟಾರ್ಸ್ ದಟ್ ವಿ ಹ್ಯಾವ್, ಧ್ರುವ ಅವರು ತುಂಬಾ ಡೆಡಿಕೇಶನ್ ಮಾಡಿ, ಯು ವಿಲ್ ಲವ್ ಹಿಸ್ ಕ್ಯಾರೆಕ್ಟರ್ ಬಿಕಾಸ್ ಡೋಂಟ್ ಸಿ ಇಲ್ಲಿ ಧ್ರುವ ಅವರು ಮತ್ತೆ ಸಂಜಯ್ ದತ್ ಅವರು ತುಂಬಾ ವೈಲೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಟೀಸರ್ ಅಲ್ಲಿ ಅಲ್ವಾ? ಅಷ್ಟು ವೈಲೆನ್ಸ್ ಕಾರಣ ಅಲ್ಲಿ ಪೀಸ್ಫುಲ್ ಆಗಿ ಕೂತ್ಕೊಂಡಿದಾರಲ್ಲ ಸತ್ಯವತಿ ಅವರು ಮತ್ತೆ ಮಚ್ಚಲಕ್ಷ್ಮಿ ಅವರು. ಅವರಿಂದಾನೇ ಅವರು ಅಷ್ಟು ವೈಲೆಂಟ್ ಆಗಿ ಪೀಸ್ಫುಲ್ ಆಗಿದ್ದಾರೆ. ಐ ಆಮ್ ನಾಟ್ ಗಿವಿಂಗ್ ಎನಿಥಿಂಗ್ ಮೇಡಮ್. ಕಾಂಟ್. ಐ ವಾಂಟ್ ಟು ಥ್ಯಾಂಕ್ ವಿಲಿಯಂ DOP ಅವರು. He's done a fantastic job. I have seen his work in Vikrant Rona. And then we said we should work together. Extraordinary visuals he has given. But Namma Supreet Auru, who is handling production, he is all the time he was there at the set taking care of everything. ಅವ್ರು ಬಂದು ಹೇಳ್ತಾ ಇದ್ರು, ಸರ್ ವಿಲಿಯಂ ಅವ್ರ ಜೊತೆಲಿ ಕೆಲಸ ಮಾಡ್ಬೇಕಂದ್ರೆ ನಾವು ಲೈಟಿಂಗ್ ಕಂಪನಿ ಶುರು ಮಾಡಬೇಕು. ಬಟ್ ಥ್ಯಾಂಕ್ ಯು, ಆಫ್ಟರ್ ಸೀಯಿಂಗ್ ವಿಜುವಲ್ಸ್ ಇಟ್ಸ್ ಆಲ್ ವರ್ತ್. ಅಂಡ್ ಲೈಕ್ವೈಸ್ ನಮ್ಮ ಆರ್ಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು 2 ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ, ತಾವು ಕೇಳಿರ್ತೀರ. ಇನ್ನ 4 ಸಾಂಗ್ ಇದೆ. ಎಕ್ಸ್ಟ್ರಾರ್ಡಿನರಿ ಕಂಪೋಸಿಷನ್ ಮಾಡಿದ್ದಾರೆ. ವಿ ಆರ್ ವೇಟಿಂಗ್ ಟು showcase those songs to you. And I would like to thank each and everyone, my team, Kevin Productions team, Supreet and everybody else who is working, our production managers, Harish, Naveen, Gangadhar avaru, full team of Kevin Productions, Reshmi avaru, ಮತ್ತೆ ರವಿಚಂದ್ರನ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್ ಅಂಡ್ ಪುಟಿಂಗ್ ದಿಸ್ ಟೀಮ್ ಆಫ್ KD ಟುಗೆದರ್ ಅಂಡ್ ಬ್ರಿಂಗಿಂಗ್ ದಿಸ್ ಮೂವಿ ಟು ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಯಾರಿಗಾದ್ರೂ ಮರ್ತೋಗಿದ್ದೀನಿ ಅಂತೀರ ಸರ್? ಎಂಟೈರ್ ರವಿ ಸರ್, ಆಫ್ ಕೋರ್ಸ್ ಸರ್. ಅಲ್ಲ ಅದೇ ರವಿ ಸರ್ ನೋಡ್ತಿದ್ರು ಸರ್. ನಮಗೂ ಸಹ ಫಸ್ಟ್ ರವಿ ಸರ್ ರೋಲ್ ಅಂದ್ರೆ ಈ ತರ ಅಂತ ಹೇಳಿದ್ರು ಸರ್. ಶೂಟ್ ಮಾಡಿದ್ಮೇಲೆ ಬೇರೆ ತರ ಇತ್ತು ಸರ್. I agree with whatever you have said. And I want to thank entire media, press, all social media team for all the love and support. And we look forward to your continued support. Thank you. Thank Sir, I am part of KVN Samsthe, sir. Thank you so much, sir. Thank you. Yeah. Thank you, Prem sir. Thank you. ಪ್ರೇಮ್ ಸರ್ಗೆ ಎಲ್ಲರಿಗಿಂತ ಟೆನ್ಷನ್ನು, ಯಾರು ಎಲ್ಲಿ ಏನು ಹೇಳ್ಬಿಡ್ತಾರೋ ಕಥೆಯಲ್ಲಿ, ಅಂತೇಳಿ. ಪ್ರೇಮ್ ಸರ್ ಲಾಸ್ಟಲ್ಲಿ ನೀವೇ ಹೇಳ್ಬಿಡಿ, 1-2 ಲೈನ್ಸ್ ಕತೆ ಬಗ್ಗೆ ಹೇಳ್ಬಿಡಿ. ಬೇಡ, ಇದು ಟೀಸರ್ ಅಷ್ಟೇ ಅಲ್ಲ, ಟೀಸರೇ ಹಿಂಗಿದೆ, ಇನ್ನು ಸಿನಿಮಾ ಹಿಂಗಿರುತ್ತೆ ಅಂತ ಯೋಚನೆ ಮಾಡಬೇಕಾದ್ರೆ ಈ ಇಡೀ ಟೀಸರ್ಲಿ ಒಂದು ವ್ಯಕ್ತಿ, ದೈತ್ಯ ವ್ಯಕ್ತಿ, ಎಲ್ಲರೂ ಹೇಳ್ತಾ ಇದ್ದಾರೆ, ಆದರೆ ಮನ್ಸು ಮಾತ್ರ ಮಗು ಥರ ಅಂತ ಹೇಳಿ. ಬಟ್ ರವಿ ಸರ್ ಒಂದು ಸುಂದರವಾದಂಥ ವಿಷಯ ಹೇಳಿದ್ರು. ದೋ ಹಿ ಈಸ್ ನೋನ್ ಆಸ್ ಸಂಜಯ್ ದತ್, ಓಕೆನಾ, ದ ಮಾಸ್ ಆಕ್ಟರ್ ಆ ಥರ ಅಲ್ಲ, ಬಟ್ ಮನಸ್ಸು, ಆ ಹೃದಯ, ಅವರ ತಂದೆಯ ಹೃದಯ, ಸುನೀಲ್ ದತ್ ಸರ್ ಅವರ ಹೃದಯ ಅಂತ ಹೇಳಿ, ತಂದೆಯ ಹೆಸರನ್ನ ಇವತ್ತೊಂದು ಕೂಡ ಕಾಪಾಡ್ತಾ ಇರುವಂಥ ಒಂದು ವ್ಯಕ್ತಿತ್ವ. ನಮ್ಮೆಲ್ರಿಗೂ ಸಿನಿಮಾ ಮೀರಿ ಒಬ್ಬ ಹೀರೋ ಅಂದರೆ ಯಾರು, ಎಲ್ಲ ಚಾಲೆಂಜಸ್ಗಳನ್ನ ಹೊಡೆದು ಬಡ್ದಪ್ಸಿ ನಮಗೆ ನಾವೇ ಪಾಠ ಕಲ್ತು ಎದ್ದು ನಿಂತ್ಕೊಳ್ಳೋದೇ ರಿಯಲ್ ಹೀರೋ. ಸೊ ಇವತ್ತಿಗೂ ಕೂಡ ಸಂಜಯ್ ದತ್ ಸರ್ ಆಗಿರ್ಬೋದು, ಸಂಜು ಸರ್ ಆಗಿರ್ಬೋದು, ಅಥವಾ ಸಂಜು ಅನ್ನೋ ಒಂದು ಸಿನಿಮಾ ಆಗಿರ್ಬೋದು, ಆ ಪಾತ್ರ ಆಗಿರ್ಬೋದು, ನಮ್ಮೆಲ್ರಿಗೂ ದೊಡ್ಡ ಇನ್ಸ್ಪಿರೇಷನು. ಸೊ ಆ ಇನ್ಸ್ಪಿರೇಷನ್ ಇವತ್ತು ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಬಾಬಾ ಸಂಜಯ್ ದತ್ ಸರ್. ಧಾಕ್ ದೇವಾ ಅವರು ಇಲ್ಲಿ ಸ್ಟೇಜ್ ಮೇಲೆ ಇದ್ದಾರೆ. ಸರ್, ಬಿಫೋರ್ ಐ ಆಸ್ಕ್ ಯು ಎನಿಥಿಂಗ್,
May I shake hand with you, sir, once? Such a pleasure and honor meeting you, sir, because we love your films and we love your interviews. They're so real, so candid, so true. Thank you and welcome to Bangalore, sir. थैंक यू. Okay, first few words about the city, about the KD. नमस्कार. सबसे पहले मैं ये कहना चाहता हूँ कि I thought I had about 386 girlfriends, but I was wrong after speaking to Venki sir. I mean, Venki sir told me, Ravi sir, matlab, all the beautiful girls, he was the person who got them to Kannada film industry. Yes, yes. You know, so I mean, I'm feeling very hurt, Ravi sir. But this is he's magic. That means, sir, थोड़ा tips मेरे को भी देना पड़ेगा. Well, मैं ज़्यादा नहीं बोलूँगा because शिल्पा ने सब कुछ बोल दिया. But KD, I loved every moment of this film, and the character was amazing. It's a कॉम्प्लेक्स कैरेक्टर, डेंजरस कैरेक्टर है, लेकिन उसकी फैमिली भी है और उसका एक बच्चा भी है. बच्चा उसका नहीं, वो बच्चे की तरह ट्रीट करता है. एंड देन हाउ द स्टोरी अनफोल्ड्स, इट्स अमेजिंग. एंड आई एम लकी कि मैंने रमेश सर के साथ काम किया एंड रवि सर के साथ काम किया. एंड I'm so lucky that I've worked with Reshma. She's such a beautiful girl, such a good actor. And my chota bhai, Dhruva. I could see Dhruva जैसे मैं था, because मैंने दिलीप साहब के साथ काम किया, अमित जी के साथ काम किया, तो एक रिस्पेक्ट होता है सीनियर का, वैसे ही ध्रुवा ने दिया मुझे. But I can tell you one thing, I used to watch him from far and I used to see his dedication, and I know one day he'll be a very, very, very big, I'm not only Kannada actor, but India. I mean, he will be there. You know, and I want to thank Prem sir. Where is he? Prem sir? Prem sir is here, sir. Prem sir. Prem sir is Sachi Prem. You know, इसका नाम करेक्ट रखा है. Thank you, Prem sir, for coming and giving me an opportunity to work. Oh my God, please. Thank you, sir. And I want to thank Venki sir. I think KD ऐसी पिक्चर है जहाँ पैसे से ज़्यादा पैशन की ज़रूरत है. And Venki sir had the passion. He's got the passion to make good cinema. And I think in India we should have producers like him who give a full chance to make a great cinema, to make good movies. You know, it used to happen, sir, you must have seen in our times, you know, but, you know, after a long time I felt so happy that I never saw Venki sir on the sets even once. Very, very, very few times. And that is what a producer is all about. Thank you, Venki sir. Thank you. And I really hope to work with you more often. I would love to, sir. And I want to thank Supreet. उसके टेंट्रम्स नहीं थे, हम लोग ने उसको टेंट्रम बहुत दिए बेचारे को. Thanks, Supreet. Where is he gone? Is doing a lot of He's not coordination. hearing me? Okay. And I want to thank all the technicians. I want to thank everybody. And that's all I can say. Thank you, the press. Thank you, madam. Thank you, sir. Thank you, and Jai Hind. Thank you. Sir, as Kannada audience and Kannada fans, we have just one request, sir. So, since we are talking about Kannada KD teaser here, there's one thing which is viral all over the internet, is that one dialogue which you say in the police station, sir, when you say, complaint kodok bandidini, runda matra ide, deha sikkilla. So, all fans are requesting, sir, for you to recite that dialogue once for us. Prem, sir. Yes, sir. Ashte. So sweet. Sir, sir. ಬರ್ಕಳಿ ಸಾರ್ Sir. ಬರ್ಕಳಿ Barkare.
ತಲೆ ಸಿಕ್ಕಿದೆ, ತಾಳೆ ಸಿಕ್ಕಿಲೆ, ಬಾಡೆ ಸಿಕ್ಕಿಲ್ಲ. ಬಾಳೆ ಸಿಕ್ಕಿಲ್ಲ. Thank you so much, Sanjay Thank Dutt, you, sir. thank you so much. Thank you very much. Let's hear it for Sanjay Dutt, sir, please. Thank you. Ravi sir, tips. I'm coming for tips, sir. Thank you, Sanjay Dutt, sir. Thank you. ಸ್ವಲ್ಪ ಒಂದು ಸಣ್ಣ ಚೇಂಜಸ್ ಅಷ್ಟೇ, ಬಟ್ ಧ್ರುವ ಅವರು ನಮ್ಮ ಆಕ್ಷನ್ ಪ್ರಿನ್ಸು, ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ದ KD ಆಕ್ಚುಲಿ ಅವ್ರು ನೋಡೋದಕ್ಕೆ KD ತರ ಇರಲ್ಲ, ಬಟ್ ಸಿನಿಮಾದಲ್ಲಿ ಅವ್ರು ನಿಜವಾಗ್ಲೂ KDನೇ. ಸೊ Dhruva is already here. So, okay, with the Dhruva, can we have one group photo opportunity? Yeah. Action Prince. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನನಗೆ ಹೇಳಿದ್ದಾರೆ, ಮೇಡಮ್ ಏನು ಪ್ರಶ್ನೆ ಕೇಳ್ಬೇಡಿ, ನಾನೇ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಹೇಳಿ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮ ನಾವು ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಹಾಗೂ ಇಲ್ಲಿ ಬಂದಿರೋ ಎಲ್ಲ ದಿಗ್ಗಜರಿಗೆ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ಅಂಡ್ ರಮೇಶ್ ಅರವಿಂದ್ ಸರ್ಗೆ, ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರಿಗೆ, ಸಂಜು ಬಾಬಾಗೆ, ರೇಷ್ಮಾ ಮೇಡಮ್ಗೆ, ಇಡೀ ಎಂಟೈರ್ KD ಚಿತ್ರತಂಡಕ್ಕೆ ನಮಸ್ಕಾರ. ಖುಷಿ ವಿಚಾರ ಏನು ಅಂದರೆ, ಇಷ್ಟು ಜನ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡುವಂಥ ಒಂದು ಆಪರ್ಚುನಿಟಿ ಕೊಟ್ಟಂಥ ನಮ್ಮ KVN ಪ್ರೊಡಕ್ಷನ್ಸ್ ಅವ್ರಿಗೆ, ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕರಿಯರಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ, ಕರ್ಮಣ್ಯ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಬಹು ಮಾ ತೇ ಸಂಗೋಸ್ತ್ವ ಕರ್ಮಣಿ. ನಮ್ಮ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ, ಇನ್ನು ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದರೆ ನಾವು ಯೂಶಲಿ ನಾವು ಎಲ್ಲೋಗ್ಬೇಕಾದ್ರೂ ಲಾಂಗ್ ಡ್ರೈವು ಅಥವಾ ಎಲ್ಲ ನಾವು ಊರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಸಾಂಗ್ಸ್ ಹಾಕೋದ್ರೆ ರವಿಚಂದ್ರನ್ ಸರ್ದು. ನಾನು ಇನ್ಫ್ಯಾಕ್ಟ್ ಕಾಲು ಮಾಡೋ ಒಂದ್ಸರಿ ಹೇಳಿದ್ದೆ. ಸೊ ರವಿಚಂದ್ರನ್ ಸರ್ ಇಸ್ ಸಚ್ ಎನ್ ಇನ್ಸ್ಪಿರೇಷನ್. ಈಗ ನಾನು ನನ್ನ ಗರ್ಲ್ ಫ್ರೆಂಡ್ಗೆ ಸಾಂಗ್ ಆಗ್ತಾ ಇದ್ದಿದ್ದು ಅದೇ ಸಾಂಗು, ಪ್ರೇಮಲೋಕ ಸಾಂಗ್ ಹಾಕ್ಕೊಂಡೆ ನನ್ನ ಹೆಂಡತಿಗೂ ರೇಗಿಸ್ತಾ ಇದ್ದಿದ್ದು. ಆ್ಯಂಡ್ ಕ್ಲೋಸಪ್ ಅಂತ ಬಂದಾಗ ಕೆಲವು ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತೀನಿ ನಾನು. ಎಸ್ಪೆಷಲಿ ಫಸ್ಟು ನಾನು ಇಷ್ಟಪಡೋದು ಅನಂತ್ ನಾಗ್ ಸರು, ಆಮೇಲೆ ನಮ್ಮ ಅಂಕಲ್ಲು, ಅದಾದಮೇಲೆ ರಮೇಶ್ ಸರು, ಅದಾದಮೇಲೆ ಸುದೀಪ್ ಸರು, ಆಮೇಲೆ ವಿಷ್ಣುವರ್ಧನ್ ಸರ್. ಸೊ ಕ್ಲೋಸಪ್ ಅಂತ ಅಂದಿದ ತಕ್ಷಣ ನಮಗೆ ಫಸ್ಟು ನನಗೆ ನೆನಪಾಗೋದು ರಮೇಶ್ ಸರು. ಸೊ ಅವರಿಂದ ನನಗೆ ಶೂಟಿಂಗಲ್ಲೂ ಅಷ್ಟೇ ಕ್ಲೋಸಪ್ ಇಟ್ಟಿದ ತಕ್ಷಣ ಮಾನಿಟರ್ ಹತ್ರ ಹೋಗಿ ನಿಂತ್ಕೊತಾ ಇದೆ, ಫಸ್ಟ್ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕನ್ವೆ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಕಲಿಯೋದಿತ್ತು, ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿಕೊಡ್ಬೇಕಾದ್ರೆ ಮೇಡಮ್ ನನಗೆ ಒಂಚೂರು ಟಿಪ್ಸ್ ಕೊಟ್ಟಿದ್ದಾರೆ, ಬಟ್ ಒಪ್ಕೊಳ್ಳಲ್ಲ. ಇರಲಿ, ಅವ್ರು ಕೊಟ್ರ ನಿಮ್ಗೆ ಮಿಸ್ಚೀವ್ಸ್ ಕರೆಕ್ಟ್, ನಾಟಿ. ಸೊ ಮೇಡಮ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬೀಯಿಂಗ್ ಸಚ್ ಅ ಸ್ಟಾರ್ ಕರೆಕ್ಟಾಗಿ ಬಂದು ನಮ್ಮ ಏನು ಕೋಆರ್ಡಿನೇಷನ್ ಮಾನಿಟರ್ಸ್ ಆಗಲಿ ತುಂಬ ಮಾನಿಟರ್ಸ್ ಮಾಡೋದಕ್ಕೂ ಶಿ ವಾಸ್ ಓಕೆ ವಿತ್ ಇಟ್. ಆ್ಯಂಡ್ ಸಂಜಯ್ ದತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ಲೆಜೆಂಡ್. ಸೊ ಸಂಜು ಬಾಬಾ ಬಗ್ಗೆ ನಮ್ಮ ಅಜ್ಜಿ ಫೇವ್ರೆಟ್ ಆ್ಯಕ್ಟ್ರು, ನಮ್ಮ ಆಂಟಿ ಫೇವ್ರೆಟ್ ಆ್ಯಕ್ಟ್ರು, ನಮ್ಮ ಅಂಕಲ್ ಫೇವ್ರೆಟ್ ಆ್ಯಕ್ಟ್ರು, ನನ್ನ ಹೆಂಡತಿ ಫೇವ್ರೆಟ್ ಆ್ಯಕ್ಟ್ರು. ಈಗ ಈ ಸಿನಿಮಾ ನೋಡಾದ್ಮೇಲೆ ನನ್ನ ಮಕ್ಳಿಗೂ ಫೇವ್ರೆಟ್ ಆ್ಯಕ್ಟರ್ ಆಗಿ ಹೋಗ್ತಾರೆ ಏನೋ.
ಸಂಜು ಬಾಬಾ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್, ಆ್ಯಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೇಷ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದರೆ ಅವರು ಒಂಚೂರು ಡೈರೆಕ್ಟಾಗಿ ಹೇಳೋರು, ಇಲ್ಲ ಇನ್ನೂ ಒಂಚೂರು ಬೆಟ್ರ್ಮೆಂಟ್ ಅಂತ. ನಂದು ಓಕೆ ಆಗೋಗಿರುತ್ತೆ, ತಿರ್ಗೋ ಬಂದು ಯಾಕೆ ಮೇಡಮ್ ಅಂದರು, ಇನ್ನೊಂಚೂರು ಬೆಟ್ರ್ ಮಾಡೋಣ ಅಂತಿದ್ರು. ಸೊ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಸಂಕೇತ್ ಎಡಿಟರ್ ಆಗಿರ್ಬೋದು, ನಮ್ಮ ವಿಲಿಯಮ್ಸ್ ಅವರು, ನಮ್ಮ ಗಾಂಧಿ ಅವರು, ಭರತ್ ಅವರು, ಬಸವ, ದೇವು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ಅವ್ರಿಗೆ, ಇಡೀ ಎಂಟೈರ್ KD ಚಿತ್ರತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಬ್ರೈನ್ ಬರಲ್ಲ ಇಲ್ಲಿ, ಇನ್ನು ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೂ. ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್, ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಐ ಆಮ್ ಶ್ಯೂರ್ ನಿಮ್ಗೆ ಖುಷಿ ಆಗುತ್ತೆ ಸರ್. ಸಿನಿಮಾ ನೀವು ಆಲ್ರೆಡಿ ನೋಡಿದ್ದೀರಾ, ಸೊ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ ನಿಮ್ಗೆ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ. ಇಲ್ಲ, ಪ್ರೇಮಣ್ಣನೇ. ಯಾಕೆಂದರೆ ಜೆನ್ಯೂನ್ ಆಗಿ ಹೇಳಬೇಕು ಅಂದರೆ ಈಸ್ ಸಚ್ ಅ ಸ್ಟಾರ್ ಡೈರೆಕ್ಟರ್. ಏನಾದ್ರೂ ಇಷ್ಟ ಇಲ್ಲ ಅಂದ್ರೂ ಮಗನೇ ಎಲ್ಲ ಓಕೆ ಕಣ, ಇನ್ನು 1 more ಮಾಡ್ಬಿಡೋಣ ಕಣ ಅನ್ನೋರು. ಇದ್ಯಾ ಕಣ 1 more ಎಲ್ಲ ಓಕೆ, ಏನೋ ಬಡಿ ಮಗನ ಇನ್ನೂ 1 more ಕಣ, ಅದು ಇನ್ನೂ ಸೆನ್ಸರ್ ವರ್ಡ್ಸ್ ಎಲ್ಲ ಇದೆ. ಬಟ್ ಇಮಿಡಿಯೇಟ್ ಆಗಿ ಬೈಸ್ಕೊಳಕ್ಕೆ ಅಂತಾನೆ ಒಬ್ರು ಯಾರೋ ಬರೋರು, ಈ ಸರಿ ನಾನು ಬೈರಿ ಅಂತ ಬೈದಿದ ತಕ್ಷಣ 1 more. ನಾನೇ ಇಮಿಡಿಯೇಟ್ ಆಗಿ ಅವರು ಈ ಅತೃಪ್ತ ಆತ್ಮ ಅಂತಾರಲ್ಲ, ತೃಪ್ತಿನೇ ಇರ್ತಾ ಇರ್ಲಿಲ್ಲ. ಸುಮ್ಮನೆ ನಿಂತು ಏನೋ ಯೋಚನೆ ಮಾಡ್ತಾರೆ, ಏನಣ್ಣ ಯಾಕಣ್ಣ ಇಷ್ಟು ಬೇಜಾರಾಗಿದೆಯಾ, ಬರೋಣ 1 more ಮಾಡ್ಬಿಡೋಣ, ಕರೆಕ್ಟ್ ಮಗನೆ ಮಾಡ್ಬಿಡೋಣ ಬಾ ಅನ್ನೋರು. ಸೊ ನಮ್ಮ ಹೀರೋ ಅಂತ ಆಗಲೇ ನಾನು ಹೇಳಿದ್ದಿದ್ದು, ಐ ರಿಯಲಿ ಮೆಂಟ್ ಇಟ್. ನಮ್ಮ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಈ ಟೀಸರ್ನ ನೋಡಿದ್ದೀರಾ, ದಯವಿಟ್ಟು ರಿಲೀಸ್ ಆದಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಜೈ ಆಂಜನೇಯ. ಆಕ್ಚುಲಿ ಮಾತು ಮುಗಿಲಿಲ್ಲ, ಬಟ್ ಒಂದು ಸಣ್ಣ ಫೋಟೋ ಆಪರ್ಚುನಿಟಿ ಆದ್ಮೇಲೆ ನಾವು ಮತ್ತೆ ಪ್ರೆಸ್ ಮೀಟ್ ಶುರು ಮಾಡ್ತೀವಿ. ಒಂದು ಸ್ಮಾಲ್ ಗ್ಯಾದರಿಂಗ್ ಇದೆ ಅಲ್ಲಿ ಅಷ್ಟೇ. ಎಸ್, ಮೇ ಐ ರಿಕ್ವೆಸ್ಟ್ ದ ಎಂಟೈರ್ ಟೀಮ್ ಆಫ್ KD ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್ ಫಾರ್ ಅ ಫೋಟೋ ಆಪರ್ಚುನಿಟಿ. ಮಾಧ್ಯಮ ಮಿತ್ರರಲ್ಲಿ ಒಂದು ಸಣ್ಣ ಪರ್ಮಿಷನ್, ಸಣ್ಣ ರಿಕ್ವೆಸ್ಟು. ಅಭಿಮಾನಿಗಳು ತುಂಬಾ ಜನ ಪಕ್ಕದಲ್ಲಿ ಸೇರಿದ್ದಾರೆ, ಅವ್ರನ್ನೊಂಚೂರು ಅಡ್ರೆಸ್ ಮಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ 10 minutes ಅಲ್ಲಿ ನಾವು ವಾಪಸ್ ಬಂದು ಮತ್ತೆ ಪ್ರೆಸ್ ಮೀಟ್ ನ ಶುರು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು. ಒಂದು 10 ನಿಮಿಷ ಅಷ್ಟೇ. ಆಲ್ಸೋ ನಮ್ಮ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರಲ್ಲಿದ್ದಾರೆ. ಆನಂದ್ ಸರ್, ಮೇ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ಮೈ ಓನ್ ಪರ್ಫ್ಯೂಮ್ ಬ್ರ್ಯಾಂಡ್ ಕಡೆಯಿಂದ KD ಟೀಮ್ಗೆ ಒಂದು ಎಕ್ಸ್ಕ್ಲೂಸಿವ್ ಪರ್ಫ್ಯೂಮ್ನ ಅವರು ತಗೊಂಡ್ಬಂದಿದ್ದಾರೆ. ಟು ದ ಎಂಟೈರ್ ಟೀಮ್ ಆಫ್ KD,